ಇವತ್ತಿನ ಈ ಕಾರ್ಯಕ್ರಮ ನಿಮ್ಮೆಲ್ಲರ ಒಂದು ಪ್ರೀತಿ ಸಂಕೇತ. ಈ ಕಾರ್ಯಕ್ರಮ ನನಗೆ ನರೇಂದ್ರ ಸ್ವಾಮಿಗೆ ವೆಲ್ಕಮ್ ಅಲ್ಲ, ಇದು ನಿಮ್ಮ ಪ್ರೀತಿಯ ಸಂಕೇತ. ಈ ಜಿಲ್ಲೆಯ ಮುಂದಿನ ನಮ್ಮ ಹೋರಾಟಕ್ಕೆ ಒಂದು ನಾಂದಿ. ಇವತ್ತಿನ ಮುಂದೆ ಬರ್ತಕ್ಕಂಥ ಅದು ಸ್ಥಳೀಯ ಚುನಾವಣೆ ಇರ್ಬೋದು, 28ಕ್ಕೆ ಬರ್ತಕ್ಕಂಥ MLA ಚುನಾವಣೆ ಇರ್ಬೋದು, 29ಕ್ಕೆ ಬರ್ತಕ್ಕಂಥ ಲೋಕಸಭಾ ಚುನಾವಣೆ ಇರ್ಬೋದು. ಈ ಮೂರಕ್ಕೂ ಕಹಳೆಯನ್ನ ಊದುವಂತ ಒಂದು ಈ ಪ್ರೀತಿಯ ಸಂಕೇತ ಅಂತ ಹೇಳಿ ನಾವು ನರೇಂದ್ರ ಸ್ವಾಮಿ ಅವರು ಶಾಸಕರು ನಾವು ಇದನ್ನ ಸ್ವೀಕಾರ ಮಾಡೋದು. ನಮಗೆ ಅರ್ಥ ಆಗಿದೆ. ಕಾಂಗ್ರೆಸ್ಸಿನ ಭದ್ರಕೋಟೆ ಈ ಜಿಲ್ಲೆ. ಸ್ವತಂತ್ರ ಬಂದ ಮೇಲೆ, ಸ್ವತಂತ್ರ ಪೂರ್ವ, ಸ್ವತಂತ್ರ ನಂತರದಲ್ಲಿ ಈ ರಾಷ್ಟ್ರದಲ್ಲಿ ಸತ್ಯಾಗ್ರಹ ಸೌಧ ಇದ್ರೆ ಅದು ಮದ್ದೂರು. ಈ ರಾಜ್ಯದಲ್ಲಿ ಸ್ವತಂತ್ರವ ಸಂದರ್ಭದಲ್ಲಿ ಸತ್ಯಾಗ್ರಹ ಸೌಧವನ್ನ ನಿರ್ಮಿಸಿದ್ರೆ, ಪ್ರಾರಂಭ ಆಗಿದ್ರೆ ಅದು ಮದ್ದೂರಿನ ಶಿವಹಳ್ಳಿಯ ಶಿವಪುರದ ಸತ್ಯಾಗ್ರಹ ಸೌಧ. ಇದು ನಮ್ಮೆಲ್ಲರೂ ಸಹ ನಾವು ಅರ್ಥ ಮಾಡ್ಕೋಬೇಕಾಗಿತ್ತು. ಮಧ್ಯ ಒಂದ್ ಸ್ವಲ್ಪ ದಿವಸ ಬೇರೆ ಪಕ್ಷ ಆಕ್ರಮಿಸಿದೆ, ಇಲ್ಲ ಅಂತ ಹೇಳಲ್ಲ. ಅವ್ರ ಶಕ್ತಿನೇ ಇಲ್ಲ ಅಂತ ಹೇಳಲ್ಲ, ಅವ್ರ ಎಷ್ಟೇ ಶಕ್ತಿ ಇರಬಹುದು. ಇವತ್ತು ರಾಷ್ಟ್ರದಲ್ಲಿ ಆಡಳಿತ ಮಾಡ್ತಕ್ಕಂಥ ಬಿಜೆಪಿನೂ ಇದೆ, ಅದನ್ನು ನಾನು ಬೇರೆಯವ್ರಂಗೆ ಇಲ್ಲ ಅಂತ ಹೇಳಲ್ಲ. ನಾವು ಯಾರನ್ನು ಬೇರೆಯವ್ರ ತರ ಲಘುವಾಗಿ ಟೀಕೆ ಮಾಡಲ್ಲ. ಯಾರು ಏನು ಇಲ್ಲದೆ ಇರ್ತಕ್ಕಂಥವ್ರಿಗೂ ಒಂದೊಂದ್ಸಲಿ ಶಕ್ತಿ ಪ್ರಬಲವಾಗಿ ಬಂದ್ಬಿಡುತ್ತೆ. ಅದರಿಂದ ಆ ತರದ ಲಘುವಾಗಿ ಈ ಒಂದು ಡೆಮಾಕ್ರಸಿ ಸಿಸ್ಟಮ್ ಅಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸಂವಿಧಾನದ ಅಡಿನಲ್ಲಿ ಕೆಲಸ ಮಾಡ್ತಕ್ಕಂಥ ಈ ಸಂದರ್ಭದಲ್ಲಿ ಯಾವುದನ್ನೇ ಯಾರನ್ನೇ ನಾವು ಲಘುವಾಗಿ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಬೇರೆಯವರು ನಮ್ಮನ್ನು ಲಘುವಾಗಿ ನೋಡ್ಲಿ. ಈ ಜಿಲ್ಲೆಯಲ್ಲಿ ಇನ್ನೊಂದು ಹೇಳ್ತೀನಿ, ಇಡೀ 31 ಜಿಲ್ಲೆಯಲ್ಲಿ ಇಲ್ಲದೆ ಇರ್ತಕ್ಕಂಥ ಒಂದಷ್ಟು ವ್ಯತ್ಯಾಸಗಳಿದೆ. ಜನರ ನಡವಳಿಕೆಗಳಿದೆ, ಪ್ರೀತಿನೂ ಇದೆ. ಎಲ್ಲ ತರದ ಮಂಡ್ಯದಲ್ಲಿ ನಾವು ನೋಡಬಹುದು. ಮಂಡ್ಯ ವೈಶಿಷ್ಟ್ಯವಾದಂತ ಮಂಡ್ಯ ಅಂದ್ರೆ ಇಂಡಿಯಾ ಅಂತಾರೆ, ಬೆಳಗಾಂ ಅಂತ ಅನ್ನಲ್ಲ. ಇದಕ್ಕಿಂತ ದೊಡ್ಡ ಚಾರಿತ್ರ್ಯದಲ್ಲಿರ್ತಕ್ಕಂಥ ದಯವಿಟ್ಟು ಮತ್ತಾರು ಪಟಾಕಿ ಹೊಡೆಯೋದು ಬೇಡ, ಮುಗಿಸ್ತೀನಿ. ಯಾಕೆಂದ್ರೆ ಅಲ್ಲಿಂದ ಪ್ರೊಫೆಷನಲ್ ಬಂದಿದ್ದೀರಾ, ನಿಮ್ಮೆಲ್ರಿಗೂ ಸ್ವಲ್ಪ ಸೆಕೆ ಇದು. ಮತ್ತೆ ನಾನು ಆ ಸ್ಪೀಡಲ್ಲಿ ಹೋಗ್ತಕ್ಕಂಥದ್ದು ಒಂದಷ್ಟು ವಿಚಾರನ ಹೇಳಲೇಬೇಕಾದಂಥದ್ದು ಹೇಳಕ್ ಕಟ್ಟಾಗುತ್ತೆ. ದಯಮಾಡಿ ಸಹಕರಿಸ್ಬೇಕು. ಸಾಂಸ್ಕೃತಿಕ ರಾಜರ ನಾಡು ಮೈಸೂರು, ಅದಕ್ಕೂ ಇವತ್ತು ಗಂಡು ಭೂಮಿ ಏನಲ್ಲ, ಬೆಳಗಾಂಗೂ ಗಂಡು ಭೂಮಿ ಏನಲ್ಲ. ಮಂಡ್ಯಕ್ಕಂತಾರೆ ಅಂದ್ರೆ ಬಹುತೇಕ ಇದಕ್ಕೇನೋ ಒಂದು ವ್ಯತ್ಯಾಸ ಇಡೀ 31 ಜಿಲ್ಲೆಯಲ್ಲಿ ಇರ್ಬೇಕು. ನನ್ನಂತ ಒಬ್ಬ ಸಾಮಾನ್ಯ ಒಂದು ಸಣ್ಣ ಹಳ್ಳಿಯಿಂದ ಬಂದು ನಾಗಮಂಗಲ ಕ್ಷೇತ್ರದ ಜನ, ಮಂಡ್ಯ ಜಿಲ್ಲೆಯ ಜನ ಇವತ್ತು ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನ ಮಧ್ಯ ವ್ಯತ್ಯಾಸ ಆದ್ರೂ ಮತ್ತೆ ಕಾಂಗ್ರೆಸ್ಸಿನ ಭದ್ರಕೋಟೆಯಾಗಿ ಮಾಡಿ ಇವತ್ತು 4ನೇ ಬಾರಿ ಸಚಿವರಾಗಿ ಮಾಡುವಂತ ಒಂದು ಆಶೀರ್ವಾದವನ್ನ ಈ ಜಿಲ್ಲೆಯ ಜನ ಮಾಡಿದೀರಾ ಅಂದ್ರೆ ನಿಮಗೆ ಎಷ್ಟು ಋಣವನ್ನ ತೀರ್ಸಿದ್ರು, ನಾವೆಷ್ಟು ನರೇಂದ್ರ ಸ್ವಾಮಿ ಶಾಸಕರು ನಾವು ಸೇವೆ ಮಾಡಿದ್ರು. ಇವತ್ತು 6 ಜನ ನಾವು ಶಾಸಕರಾಗಿದ್ದೀವಿ. ಒಬ್ಬ ಬೆಂಬಲಿತ ಕಾಂಗ್ರೆಸ್ ಬೆಂಬಲಿತ ಶಾಸಕರು,
ದರ್ಶನ್ ಪುಟ್ಟಣ್ಣಯ್ಯನವರು ಅವರು ಅನ್ಯ ಕಾರ್ಯಕ್ರಮದ ವೃತ್ತ ಬೇರೆ ಕಡೆ ಹೋಗಿದ್ದಾರೆ, ಇವತ್ತು ಬರ್ಲಿಕ್ಕಾಗಿಲ್ಲ. ಅದೇ ನನ್ನ ಸೋದರ ಸಮಾನರಾದಂಥ ಬಾಬು ಬಂಡಿ ಸಿದ್ದೇಗೌಡರು ಸಹ ಪೂರ್ವ ನಿಯೋಜಿತ ಕಾರ್ಯಕ್ರಮದಿಂದ ಹೋಗಿರೋದ್ರಿಂದ ಅವರೊಬ್ಬರು ಬರ್ಲಿಕ್ಕಾಗಿಲ್ಲ. ಇನ್ನು 4 ಜನ ನಾವಿಲ್ಲಿದ್ದೀವಿ. KR ಪೇಟೆ ಒಂದು ನಾವು ನಮ್ಮ ತಪ್ಪಿನಿಂದನೇ ನಾವೇ ಮುಂಚಿತವಾಗಿ ಆಲೋಚನೆ ಮಾಡ್ದಲೇ ನಾವು ಅದನ್ನು ಕಳ್ಕೊಂಡಿದ್ವಿ. ಸೂಕ್ತವಾದಂಥ ತೀರ್ಮಾನವನ್ನು ಅವತ್ತು ನಾವು ಸ್ವಲ್ಪ 6 ತಿಂಗಳು ಮುಂಚಿತವಾಗಿ ತಗೊಂಡಿದ್ರೆ ನಾವು ಶಾಸಕರಾಗಿ ಅವರು ಸಹ ನಮ್ಮ ಜೊತೆಲಿ ಇರ್ತಿದ್ರು. ಇಂಥ ಒಂದು ಜಿಲ್ಲೆಯ ಬಹುಶಃ ಈ ನಾಡಿನಲ್ಲಿ ನಾವು ಸಾಮಾನ್ಯವಾಗಿ 26 ವರ್ಷದಲ್ಲಿ SM ಕೃಷ್ಣ ಅಂತವರು, ಸೌಕಾರ್ ಚೆನ್ನೈನವರು, ವೀರಣ್ಣಗೌಡರಿಂದ ಸ್ಟಾರ್ಟ್ ಮಾಡಿ ಬೊಮ್ಮೇಗೌಡರು ಮತ್ತು ಅನೇಕ ಶಿವನಂಜಪ್ಪನವರು, ಅನೇಕ ಶಾಸಕರು ಇಲ್ಲಿ ಕೆಲಸ ಮಾಡಿದ್ದಾರೆ. ನಮ್ಮ KR ಪೇಟೆ ಕೃಷ್ಣ ಅವರು, ನಮ್ಮ ಮಾದಪ್ಪಗೌಡರಿಂದ ಹಿಡಿದು, ಅಲಗೇಗೌಡರಿಂದ ಹಿಡಿದು, ಸಿಂಗಾರಿಗೌಡರಿಂದ ಹಿಡಿದು, ಬಹುಶಃ ಬಂಡಿ ಸಿದ್ದೇಗೌಡರಂತವರು, ನಮ್ಮ ಮಂಚೇಗೌಡರಂತವರು, ಮಳವಳ್ಳಿಯ ಸೋಮಶೇಖರು, ನಾಗೇಗೌಡರಂತವರು ಅನೇಕರು ಕೆಲಸ ಮಾಡಿದ್ದಾರೆ. ಅಂತಿಮವಾಗಿ ಮಾದೇಗೌಡರು, SM ಕೃಷ್ಣ ಅವರು, ಚೌಡಯ್ಯನವರು ಸಮಕಾಲೀನರಾಗಿ ಈ ಜಿಲ್ಲೆಯನ್ನ ಅನೇಕ ವರ್ಷಗಳನ್ನ ಆಡಳಿತ ಮಾಡಿದೆ. ಅವರು ಸಹ ಅಪ್ ಅಂಡ್ ಡೌನ್ ಅನ್ನ ನೋಡಿರ್ತಕ್ಕಂಥದ್ದು ಅನುಭವ ಆಗಿದೆ. ಇವತ್ತು ನಾವೇನಿಲ್ಲಿ ಈ ಸಾಲಿನಲ್ಲಿ ಕೂಡ್ಸಿದ್ದೀರಾ, ಇದು ನಿಮ್ಮ ಭಿಕ್ಷೆ. ನಾವೇನಿಲ್ಲಿ ಕೂತ್ಕೊಳ್ಳಿಕ್ಕೆ ಹರಗರಾಗಿ ನೀವೆಲ್ಲ ಮಾಡಿದೀರಾ, ಅದು ನಿಮ್ಮ ಒಂದು ಹೋರಾಟ, ನಿಮ್ಮ ಕೊಟ್ಟ ಭಿಕ್ಷೆ, ನಿಮ್ಮ ಕೊಟ್ಟ ಪ್ರೀತಿ, ನಿಮ್ಮ ಶ್ರಮ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತೀನಿ. ಇದು ಯಾರ್ದು ನಮ್ಮ ಕೊಡುಗೆ ಅಲ್ಲ. ನಮ್ಮಂತವ್ರು ಬಹಳ ಜನ ಶಾಸಕರಾಗಬೇಕು, ಮಂತ್ರಿ ಆಗ್ಬೇಕು ಅಂತ ಆಸೆ ಇರುತ್ತೆ ಈ ರಾಜ್ಯದಲ್ಲಿ. 224 ಜನಕ್ಕೆ ಸಾವಿರಾರು ಜನ ಆಸೆಯನ್ನ ಪಟ್ಟಿರ್ತಾರೆ, ಆದ್ರೆ 224 ಜನ ಮಾತ್ರ ಶಾಸಕರಾಗ್ತಕ್ಕಂಥದ್ದು. ಇಂಥ ಜಿಲ್ಲೆನಲ್ಲಿ ಮತ್ತೊಮ್ಮೆ ಶಾಸಕರಾಗ್ತಕ್ಕಂಥದ್ದು, ಮತ್ತೊಮ್ಮೆ ಮಂತ್ರಿ ಆಗ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಅದಕ್ಕೆ ನಿಮ್ಮಂತವರ ಪ್ರೀತಿ ಬಹಳ ಗಟ್ಟಿಯಾಗಿದ್ರೆ ಮಾತ್ರ ಸಾಧ್ಯನೇ ವಿನ, ಸಾಧಾರಣವಾದಂತ ಪ್ರೀತಿ ಇದ್ರೆ, ವಿಶ್ವಾಸ ಇದ್ರೆ ನಾವಿಲ್ಲಿ ಶಾಸಕರಾಗಿ ಮತ್ತೆ ಪುನರಾಯ್ಕೆಯಾಗಿ ಮಂತ್ರಿಯಾಗಿ ಪುನರಾಯ್ಕೆ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಈ ಜಿಲ್ಲೆಯ ಚೌಡಯ್ಯನವರು ಒಂದ್ ದಿವಸ ಹೇಳಿದ್ರು ನನಗೆ, ನಮ್ಮ ಇವತ್ತು ರಾಮಣ್ಣ ಬಂದಿಲ್ಲ ಅಂತ ಕಾಣುತ್ತೆ, ಮಾಜಿ ಶಾಸಕ ನಮ್ಮ ಪುಟ್ಟಸ್ವಾಮಿ ಅವರೆಲ್ಲ ಒಂದು ಸನ್ಮಾನ ಇಟ್ಕೊಂಡಿದ್ರು. ನಾನು ಬರಲ್ಲ, ಆದ್ರೆ ಈ ಕಾರ್ಯಕ್ರಮದಲ್ಲಿ 1-2 ಮಾತು ಹೇಳಬೇಕು, ಅದಕ್ಕೋಸ್ಕರ ಬರ್ತಾ ಇದ್ದೀನಿ ಚಲುವರಾಯಸ್ವಾಮಿ ಅಂತ ಹೇಳಿ ಬಂದು ಹೇಳಿದ್ರು. ಸಣ್ಣ ಫಂಕ್ಷನ್, ಇಡೀ ರಾಜ್ಯ ಗುರ್ಸುವಂತ ನಾಯಕರು ಇಲ್ಲಿದ್ದು, ಇಡೀ ರಾಷ್ಟ್ರ ಸೌಂಡ್ ಮಾಡುವಂತ ನಾಯಕರು ಇಲ್ಲಿದ್ರು. ಶಂಕರೇಗೌಡರಂತವ್ರು ಅನೇಕ ಕಾರಣಗಳಿಂದ, ಅನೇಕ ರಾಜಕೀಯ ವ್ಯತ್ಯಾಸಗಳಿಂದ ನಮ್ಮ ಜಿಲ್ಲೆ ಮೈಸೂರು ಬೆಂಗಳೂರು ಮಧ್ಯದಲ್ಲಿ ನಸಸು ಹೋಗಿದೆ. ಅಭಿವೃದ್ಧಿಗೆ ಒಂದಷ್ಟು ಹಿನ್ನಡೆ ಆಗಿದೆ. ಚಲುವರಾಯಸ್ವಾಮಿ ನೀನೇನಾದ್ರೂ ಮಾಡ್ಬೇಕಣೆ ಅಂತ ಅವರು ಶಾಸಕರಾದಾಗ, ನಾನು ಜಿಲ್ಲಾ ಪಂಚಾಯತಿ ಉಪಾಧ್ಯಕ್ಷ ಆದಾಗ ಬಹಳ ಘರ್ಷಣೆ ಆಗಿತ್ತು. ಬಹಳ ಗಟ್ಟಿಯಾಗಿ ಅವರನ್ನ ನಾನು ಮಾತನಾಡಿದ್ದುಂಟು. ಆದರೆ ಅವರಂತ ಸರಳ, ಪ್ರಾಮಾಣಿಕ, ಒಂದು ಶಿಸ್ತುಬದ್ಧಾದಂತ ರಾಜಕಾರಣವನ್ನ ನಾವು ಚೌಡಯ್ಯನವರಂತವ್ರು ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. ಮಾದೇಗೌಡರಂತ ರೈತರ ಪರವಾದಂತ ಹೋರಾಟಗಾರನ ನಾವು ಮತ್ತೆ ನೋಡ್ಲಿಕ್ಕಾಗಲ್ಲ. ಶಂಕರೇಗೌಡರಂತ ಒಂದು ಪ್ರಾಮಾಣಿಕ ಜಿಲ್ಲೆಯ ಬಗ್ಗೆ ಕಾಳಜಿ ಇಟ್ಕೊಂಡಿದ್ದಂಥವ್ರನ್ನ ನೋಡ್ಲಿಕ್ಕೆ ಸಾಧ್ಯ ಆಗಿಲ್ಲ. SM ಕೃಷ್ಣ ಅವರು ಪ್ರೈಮ್ ಮಿನಿಸ್ಟರ್ ಒಂದು ಬಿಟ್ಟು ಎಲ್ಲವನ್ನೂ ಅನುಭವಿಸಿದ್ದಾರೆ. ಅಂತ ಒಬ್ಬ ರಾಜಕಾರಣಿಗಳನ್ನ ಕೊಟ್ಟಂತ ಈ ನಾಡು, ಈ ಜಿಲ್ಲೆ, ಈ ಜನ, ಈ ಭೂಮಿ, ನೀರು, ಇದನ್ನೆಲ್ಲ ನಾವು ಮರಿಲಿಕ್ಕೆ ಸಾಧ್ಯ ಇಲ್ಲ. ಯಾವುದೋ ಜನ್ಮದ ಪೂರ್ವ ಜನ್ಮದ ಪುಣ್ಯ. ನೀವೆಲ್ಲರೂ ನಮ್ಮನ್ನ ಗುರ್ತಿಸಿದ್ದೀರ. ನಾವು ಈಗ ಮಾಡಿರ್ತಕ್ಕಂಥ ಅಭಿವೃದ್ಧಿ ನನಗೇನು ಬಹಳ ಸಮಾಧಾನ ತಂದಿದೆ ಅಂತ ಹೇಳಲ್ಲ. ಆದ್ರೆ ನನ್ನ ವಿರೋಧಿ ಸ್ನೇಹಿತರು, ನನ್ನೆಲ್ಲ ಆತ್ಮೀಯ ಬಂಧುಗಳು ಮಾತನಾಡ್ತಾರಲ್ಲ, ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳಿದ್ದಾರೆ, ಟೀಕೆಗೆ ನಮ್ಮ
ಸೇವೆನೇ ಉತ್ತರ ಅಂತ. ಆದ್ರೆ ನೀವೆಲ್ಲರೂ ಅರ್ಥ ಮಾಡ್ಕೋಬೇಕು, ಬೆಳಿಗ್ಗೆ ತಾನೇ ನಮ್ಮ ಆದಿಚುಂಚನಗಿರಿ ಸ್ವಾಮೀಜಿಯವರ ಆಶೀರ್ವಾದ ಪಡೆದು ಬಂದೆ. ನಾನು ನಮ್ಮ ಮಾಗಡಿ ಬಾಲಕೃಷ್ಣ ಸಚಿವರು ಇದ್ರು. ಅವ್ರು ಹೇಳ್ತಾ ಇದ್ರು ಯಾವುದೋ ಒಂದು ವಿಚಾರ, ನಾನು ಅವರನ್ನ ರಾಜಕೀಯ ವಿಚಾರದಲ್ಲಿ ಎಳೆಯಕ್ಕೆ ಹೋಗಲ್ಲ. ಇವತ್ತು ಕಳೆದ 2 ತಿಂಗಳು ನನಗೆ ಎಲ್ಲಕ್ಕಿಂತ ಇಲ್ಲಿಗೆ 34 ವರ್ಷದ ಅನುಭವಕ್ಕಿಂತ 2 ತಿಂಗಳು ಹೆಚ್ಚಿಗೆ ಅನುಭವ ಆಗಿದೆ. ಈ 2 ತಿಂಗಳು ಗ್ಯಾಪ್ ಏನಿದೆ ಎಲ್ಲ ಅನುಭವಕ್ಕಿಂತ ಹೆಚ್ಚಾಗಿದೆ. ನಾನ್ ಮಂತ್ರಿ ಆಗೋದು, ಬಾಬಣ್ಣ ಮಂತ್ರಿ ಆಗೋದು, ಅಥವಾ ಉದಯ ಆಗೋದು, ರವಿ ಆಗೋದು, ಬಾಬು ಆಗೋದು, ನಮ್ಮ ಪಕ್ಷ ನಮ್ಮ ಮಧ್ಯದಲ್ಲಿ ಇರ್ತಕ್ಕಂಥ ನನ್ನ ವಿರೋಧಿ ಸ್ನೇಹಿತರಿಗೆ ಅದು ಯಾಕೆ ಏನೋ ಗೊತ್ತಿಲ್ಲ. ಏನು 2 ತಿಂಗಳು ವಾಟ್ಸಪ್, ಇನ್ಸ್ಟಾಗ್ರಾಮ್ ಹಾಕತ್ತು. ನಾವು ಆದ್ರೂ ಈ ಜಿಲ್ಲೆಯ ಮಕ್ಕಳು, ಕಾಂಗ್ರೆಸ್ಸಿನ ಕಟ್ಟಾಳುಗಳು ಆಗದೇ ಇದ್ರು ಈ ಜಿಲ್ಲೆಯ ಸೇವೆ ಮಾಡ್ತಕ್ಕಂಥವ್ರು. ನಮ್ಮ ಪಕ್ಷ ಅಧಿಕಾರಕ್ಕಿದೆ. ಸಿದ್ದರಾಮಯ್ಯನವರು 3.5 ವರ್ಷ ಈ ಜಿಲ್ಲೆಗೆ ಅನೇಕ ಅಭಿವೃದ್ಧಿಗೆ ದಾರಿ ಎಳೆದಿದ್ದಾರೆ. ಇವತ್ತು ಯಾರು ಮುಖ್ಯಮಂತ್ರಿ ಆಗಿರ್ತಕ್ಕಂಥವ್ರು? ಇವತ್ತು ನಮ್ಮ ಕಾಂಗ್ರೆಸ್ಸಿನ ಹೈಕಮಾಂಡ್ ಸಿದ್ದರಾಮಯ್ಯನವರು ಮತ್ತೊಂದು ದೊಡ್ಡ ಶಕ್ತಿಯನ್ನ ಇವತ್ತು ಶಿವಕುಮಾರ್ ಅವ್ರನ್ನ ಇಲ್ಲಿ ಮುಖ್ಯಮಂತ್ರಿಯಾಗಿ ಅವಕಾಶವನ್ನ ಮಾಡಿಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರು, ರಾಹುಲ್ ಗಾಂಧಿಯವರು, ಖರ್ಗೆ ಅವರು ಸಾಧಾರಣವಾದಂತಹ ತೀರ್ಮಾನವಲ್ಲ. ಮತ್ತೊಂದು ಈ ಗಟ್ಟಿಯಾದಂತ ಈ ನಾಡಿನಲ್ಲಿ 28ಕ್ಕೆ 29ಕ್ಕೆ ಕಾಂಗ್ರೆಸ್ಸಿನ ಭದ್ರಕೋಟೆಯನ್ನ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರ ಇವತ್ತು ಡಿ ಕೆ ಶಿವಕುಮಾರ್ ಅವ್ರನ್ನ ಮುಖ್ಯಮಂತ್ರಿಯಾಗಿ ಮಾಡಿರ್ತಕ್ಕಂಥದ್ದು. ಈ ತರದ ನಿಮ್ಮಿಂದ ಏನಾದ್ರೂ ಈ ಜಿಲ್ಲೆ ನಿಮಗೂ ಋಣ ಇದೆ, ನಮಗೆ ಜಾಸ್ತಿ ಋಣ ಇದೆ, ನಿಮ್ಗೊಂದಷ್ಟು ಋಣ ಇದೆ. ಅವಕಾಶ ಕೊಟ್ಟಾಗ ಏನಾದ್ರು ಜಿಲ್ಲೆಗೆ ಋಣ ತೀರಿಸುವಂತ ಕೆಲಸ ಮಾಡಿ. ಟೀಕೆ ಟಿಪ್ಪಣಿ ಅಲ್ಲ, ಇಂಥ ಮಾತನ್ನ ನಮಗೂ ಈ ನೆಲದಲ್ಲಿ ಹುಟ್ಟಿದೀವಿ. ನಾನು ಎದೆಗಡೆ ಮಾತಾಡ್ಲಿಕ್ಕೆ ಇಷ್ಟಪಡ್ತೀನಿ. ಇನ್ಸ್ಟಾಗ್ರಾಮ್ ನಲ್ಲಿ, ಫೇಸ್ಬುಕ್ ಅಲ್ಲಿ, ಪತ್ರಿಕೆಯಲ್ಲಿ, ಟಿವಿನಲ್ಲಿ ಹೇಳಲಿಕ್ಕೆ ಇಷ್ಟಪಡಲ್ಲ. ನನಗೆ ಬನ್ನಿ ಯಾರಾದ್ರೂ ನನ್ನ ವಿರೋಧ ಪಕ್ಷ ಸ್ನೇಹಿತರು, ನೀವು ಎಲ್ಲ ಕರಿತೀರಾ ಅಲ್ಲಿ ಬರ್ತೀನಿ, ಉತ್ತರ ಕೊಡ್ತೀವಿ. ನಾವು ಪಬ್ಲಿಕ್ ವೇದಿಕೆಯಲ್ಲಿ ಅವ್ರನ್ನ ಟೀಕೆ ಮಾಡ್ತಕ್ಕಂಥದ್ದು ನನಗೆ ಇಷ್ಟ ಇಲ್ಲ. ಮುಗ್ದೋಯ್ತು ಕಾಂಗ್ರೆಸ್. ಚಲುವರಾಯಸ್ವಾಮಿ ಮುಗ್ದೋದ, ನರೇಂದ್ರ ಸ್ವಾಮಿ ಮುಗ್ದೋದ, ಇನ್ನೊಬ್ರು ಮುಗ್ದೋದ್ರು. ನಿಮ್ಗೆ ಯಾಕ್ರಿ ನಮ್ಮನ್ನ ಮುಗಿಸೋದು? ಈ ಜಿಲ್ಲೆ ಜನ ನಮ್ಮನ್ನ ಮತ್ತೆ ತಂದಿಲ್ಲಿ ಕೂರ್ಸೋದು ಈ ಜಿಲ್ಲೆ ಜನ, ನಮ್ಮನ್ನ ಅಧಿಕಾರದಲ್ಲಿ ಕೂರ್ಸೋದು ನಮ್ಮ ಪಕ್ಷ, ನಮ್ಮ ನಾಯಕರು. ನಿಮಗೂ ಇದಕ್ಕೂ ಸಂಬಂಧ ಏನಿದೆ? ನೀವು ಅವ್ರು ಹಾಕುವಂತ ಉತ್ತರಕ್ಕೆ ನೀವು ವಿಚಲಿತರಾಗ್ತಕ್ಕಂಥದ್ದು ನನಗೆ ಸರಿ ಅನ್ಸಲ್ಲ. ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರಿಗೆ ಸಾಧ್ಯವಾದ ಉತ್ತರ ಕೊಡಿ ಗೌರವವಾಗಿ, ಇಲ್ಲ ನೆಗ್ಲೆಕ್ಟ್ ಮಾಡಿ. ಅದು ಬಿಟ್ಟು ನೀವು ಈ ತರ ವಿಚಲಿತ ಆಗ್ತಕ್ಕಂಥದ್ದು ಈ ಜಿಲ್ಲೆಯ ಈ ಗಂಡು ಭೂಮಿನ ನೆಲದಲ್ಲಿ ಹುಟ್ಟಿರ್ತಕ್ಕಂಥ ನಿಮಗೆ ಗೌರವ ಸಲ್ಲದು, ನಿಮಗೆ ಅವಶ್ಯಕತೆ ಇಲ್ಲ. ನನಗೆ ಇದು ಇಷ್ಟ ಆಗಲ್ಲ. ಅವರ ಟೀಕೆಗಳಿಗೆ ಗೌರವಿತವಾಗಿ ಉತ್ತರ ಕೊಡಿ, ಕೊಡದೇ ಇದ್ರೆ ಉದಾಸೀನ ಮಾಡಿ. ಅದು ಬಿಟ್ಟು ಇನ್ನು ಮುಂದೆ ನಮ್ಮ ವಿರೋಧಿ ಸ್ನೇಹಿತರಿಗೆ, ಹೌದು ಅವರು ಈ ದೇಶದ ಅನೇಕ ಅಧಿಕಾರವನ್ನ ಅನುಭವಿಸಿದ್ದಾರೆ, ರಾಜ್ಯದಲ್ಲಿ ಅನೇಕ ಅಧಿಕಾರವನ್ನ ಅನುಭವಿಸಿದ್ದಾರೆ, ಇವತ್ತು ಸಹ ಇಲ್ಲಿ ಅಧಿಕಾರದಲ್ಲಿ ಇದ್ದಾರೆ. ಮಾಡ್ಲಿ, ನಾವು ಬೇಡ ಅನ್ನಲ್ಲ. ನಾನೇ ಸ್ವಾಗತ ಮಾಡ್ತೀನಿ. ಇಲ್ಲಿರ್ತಕ್ಕಂಥ ಶಾಸಕರು ನರೇಂದ್ರ ಸ್ವಾಮಿ ಸಹಿತ ಸ್ವಾಗತ ಮಾಡ್ತೀವಿ. ಈ ಜಿಲ್ಲೆಗೆ ಏನಾರ ಕೊಟ್ರೆ ಮಾತು ಕತೆ ಹಿಂಗಿಡ್ಕೊಳ್ಳೋದು, ಕಣ್ಣೀರ್ ಹಾಕೋದು, ಇವೆಲ್ಲ ಏನು ಅವಶ್ಯಕತೆ ಇಲ್ಲ. ನಾವು ಈ ಜಿಲ್ಲೆಯ ಅಭಿವೃದ್ಧಿಗೆ ನಮ್ಮ ನರೇಂದ್ರ ಸ್ವಾಮಿ ಅವರು ಮತ್ತು ನಮ್ಮ ದಿನೇಶ್ ಕೂಡ ಹೇಳಿದ್ರು, 10 ರೂಪಾಯಿ ಅಲ್ಲ 800 ಕೋಟಿ 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 ಅಂತ ಹೇಳ್ಕೊಂಡು ಪತ್ರಿಕೆಯಲ್ಲಿ ಅಳ್ಳಾಡ್ಸೋದ್ರಲ್ಲ, ಅದಲ್ಲ. ಅವರಿಗೆ ಹಣವನ್ನ ಈ ಜಿಲ್ಲೆಗೆ 3 ವರ್ಷದಲ್ಲಿ ಅಭಿವೃದ್ಧಿ ಕೊಟ್ಟಿದ್ವಿ. ಕಾಂಗ್ರೆಸ್ಸಿನ ಈ ಸರ್ಕಾರ, ಸಿದ್ದರಾಮಯ್ಯನ ಆಡಳಿತದ ಸರ್ಕಾರ, ಡಿ ಕೆ ಶಿವಕುಮಾರ್ ಆಡಳಿತದ ಸರ್ಕಾರ 10,000 ಕೋಟಿ ಪತ್ರ ಬರ್ತಾರೆ. 10,000 ಕೋಟಿಗೆ ಲೆಕ್ಕ ಕೊಡಿ ಅಂತ. ಏನ್ ಇವ್ರಿಗೆ ಲೆಕ್ಕ ಕೊಡ್ಬೇಕು? ನಾನು ಲೆಕ್ಕ ಕೊಡೋದು ನಿಮಗೆ, ನಾನು ನಿಮಗೆ ಗುಲಾಮ.
ಅವ್ರಿಗೆ ಗುಲಾಮ ಅಲ್ಲ ನಾನು. ನಾನು ನಿಮ್ಗೆ ಗುಲಾಮ ಆಗ್ತೀನಿ, ಅವ್ರಿಗೆ ಗುಲಾಮ ಆಗಲ್ಲ ನಾನು. ಇವತ್ತು ಉದಯ್ ಮೊದಲನೇ ಬಾಲೆ ಶಾಸಕ, ನಂದು ನಾರಾಯಣ ಸ್ವಾಮಿದು ಬಾಬಣ್ಣಂದು ಬಿಡಿ. ನಾವು 3 ಜನ 3-4 ಬಾರಿ ಶಾಸಕರಾಗಿದ್ವಿ. ನಾವು ಕೆಲಸ ಮಾಡ್ತಾ ಇದ್ವಿ ಬಿಡಿ. ಉದಯ್ ಒಬ್ಬ ಅತ್ಯುನ್ನತ ಉದ್ಯಮಿ. ಅವನು ಏನ್ ಬೇಕಾದ್ರೂ ನೆಮ್ಮದಿ ಜೀವನ ನಡೆಸ್ತಕ್ಕಂತ ರೀತಿನಲ್ಲಿ ಯಾವುದೋ ಒಂದು ಸಂದರ್ಭ ಅವನು ಶಾಸಕನಾಗೋ ಮಾಡುವಂತ ಒಂದು ಸಂದರ್ಭ ಬಂತು. ಅವನೆಲ್ಲ ಉದ್ಯಮವನ್ನ ಬದಿಗೊತ್ತಿ ವಾರಕ್ಕೆ 7 ದಿವಸಕ್ಕೆ 7 ದಿವಸನು ಮದ್ದೂರಿನಲ್ಲಿ ಮಲಗಿ ಅವನ್ ಮಾಡ್ತಾ ಇರ್ತಕ್ಕಂಥ ಅಭಿವೃದ್ಧಿ ಕೆಲಸವನ್ನ ನೀವು ಯಾರಾದ್ರೂ ನೋಡಿ ಅಪ್ರಿಶಿಯೇಟ್ ಮಾಡಕ್ಕಾಗದೆ ಗೌರವಗಾರು ಇರಕ್ಕಾಗಲ್ಲ ವಿರೋಧ ಪಕ್ಷದ ನಾಯಕರುಗಳಿಗೆ. ಅಂದ್ರೆ ನಿಮ್ಗೆ ಎಂತದ್ರಿ ಹೊಟ್ಟೆ ಉರಿ? ಈ ಜಿಲ್ಲೆ ಮೇಲೆ ಏನ್ರಿ ನಿಮ್ಗೆ ಕಮಿಟ್ಮೆಂಟ್? ಈ ಜಿಲ್ಲೆ ಜನರ ಬಗ್ಗೆ ಏನ್ ಮಾತಾಡಕ್ ನಿಮ್ಗೆ ಇದೆ ಹಕ್ಕು? ಏನಿದೆ ಹಕ್ಕು ನಿಮ್ಗೆ? ನಾನು ಇಡೀ ಜಿಲ್ಲೆ ಅಭಿವೃದ್ಧಿಗಲ್ಲ, ಉದಯ್ ರವಿ ಮಾಡ್ತಾ ಇದ್ರಲ್ಲ ಅವ್ರ ಇಬ್ಬರಿಗೆ ಯಾವ್ದಾದ್ರು ಸರಿ ಸಮಾನವಾದಿದ್ರೆ ಹೇಳಿ ನೀವು ಮಾಡ್ಬೇಕ, ಬೇರೆಯವ್ರಿಗೆ ಮಾಡ್ತಕ್ಕಂಥದ. ಇವತ್ತು ರವಿ ಒಬ್ಬ ಯುವಕ ನನ್ನಂಗೆ ಒಂದು ಸಣ್ಣ ಹಳ್ಳಿ ಗಣಿಗ ಅಂತ ಒಂದು ಗ್ರಾಮದಲ್ಲಿ ಬಂದ. ಅವ್ರ ಅಪ್ಪವರು KSRTC ಎಂಪ್ಲಾಯ್. ಅವನು ಪತ್ರಿಕೆ ಉದ್ಯಮದಿಂದ ಪ್ರಾರಂಭ ಮಾಡಿದ. ಹೊಟ್ಟೆ ಉರಿ ಯಾಕ್ರಿ? ಅವನ್ ಯಾರೋ ಇವನ್ ಯಾರೋ ಲಘುವಾಗಿ ಮಾತಾಡೋದು. ಜನಪ್ರತಿನಿಧಿಗಳು ಮಾತಾಡೋದನ್ನ ನಾವು ಬೇಕಾದಷ್ಟು ಈ ನೆಲದಲ್ಲೇ ಹುಟ್ಟಿದೀವಿ, ಕಲ್ತಿದೀವಿ. ಸಂತೋಷ ಪಡ್ಬೇಕ್ರಿ. ನಮ್ ಜೊತೆ ನಮ್ಗಿಂತ ಚಿಕ್ಕವರು ಹೊಸಬ್ರು ಕೆಲಸ ಮಾಡಿದಾಗ ಖುಷಿ ಪಡಬೇಕು, ಬೆಂತಟ್ಟಬೇಕು, ನಮ್ ಕೈಲಾದ್ರೂ ಸಹಾಯ ಮಾಡಬೇಕು. ಈ ತರದೆಲ್ಲ ಮಾತು ನಂಗೆ ಈ ತರದೆಲ್ಲ ಇಷ್ಟ ಇಲ್ಲ. ಇವತ್ತು ಬಾಬಣ್ಣ ಅವನ ಕ್ಷೇತ್ರದಲ್ಲಿ ಒಂದೇ ಯಾವ್ದು ಮಾಡೋದು. ದರ್ಶನ್ ಪುಟ್ಟಣಯ್ಯ ಹೌದು, ಅವನ ಸ್ಟೈಲ್ ಸ್ವಲ್ಪ ಬದಲಾವಣೆ ಇರ್ಬೋದು. ಎಲ್ಲಾ ಸ್ಟೈಲ್ ಎಲ್ರಿಗೂ ಇಷ್ಟ ಆಗಲ್ಲ. ಆದ್ರೆ ಇವತ್ತಿನ ಕಾಲಕ್ಕೆ ಪುಟ್ಟಣ್ಣಯ್ಯನ ಮಗನಾಗ ಒಂದೇ ಆದ ರೀತಿಯಲ್ಲಿ ನಮ್ಮ ಪಕ್ಷದ ಕಾರ್ಯಕರ್ತರು ಲೀಡರ್ಗಳು ಸೇರಿ ಮಾಡ್ತಾ ಇದ್ದಾರೆ. ನರೇಂದ್ರ ಸ್ವಾಮಿ ಅವರು ನಾನು ನಮ್ಮದು ಹೇಳ್ಕೊಳಕ್ ಹೋಗಲ್ಲ, ನಾವೇನೇನೋ ಮಾಡಿದ್ವಿ. ನಮ್ಗೆ ನೀವು ನಿರಂತರವಾಗಿ ಆಶೀರ್ವಾದ ಮಾಡ್ಬೇಕು. ಯಾರು ತಿಂಡಿ ಮಾಡ್ತೀವಿ ನಾವು, ಮಾಡ್ಲೇಬೇಕು ನಾವು. ಇವತ್ತು 34 ವರ್ಷದ ನಂತರ ಇಬ್ಬರನ್ನ ಈ ಜಿಲ್ಲೆ ಸಚಿವರಾಗಿ ಮಾಡಿರ್ತಕ್ಕಂಥ ಕೀರ್ತಿ ರಾಹುಲ್ ಗಾಂಧಿ ಅವರಿಗೆ, ಖರ್ಗೆ ಅವರಿಗೆ, ವೇಣುಗೋಪಾಲ್ಗೆ, ಸುರ್ಜೇವಾಲಾಗೆ, ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಅವರಿಗೆ, ಮಾಜಿ ಮುಖ್ಯಮಂತ್ರಿಗಳಂತ ಸಿದ್ದರಾಮಯ್ಯ ಅವರಿಗೆ ನಾವು ಸಾಷ್ಟಾಂಗ ನಮಸ್ಕಾರವನ್ನು ಮಾಡಬೇಕು. ಈ 4-6 ಜನ ಎಷ್ಟೋ ಜಿಲ್ಲೆಯಲ್ಲಿ ಇವತ್ತು ರಾಯಚೂರು ಮಂತ್ರಿ ಇಲ್ಲ, ಕೂರ್ಗ್ ಮಂತ್ರಿ ಇಲ್ಲ, ಉಡುಪಿ ಮಂತ್ರಿ ಇಲ್ಲ, ಕೋಲಾರ ಮಂತ್ರಿ ಇಲ್ಲ, ಚಿಕ್ಕಬಳ್ಳಾಪುರ ಮಂತ್ರಿ ಇಲ್ಲ. ಇಂಥ ಸಂದರ್ಭದಲ್ಲಿ ಮಂಡ್ಯಕ್ಕೆ 2 ಮಂತ್ರಿ ಸ್ಥಾನವನ್ನ ಕೊಟ್ಟಿದ್ದಾರಲ್ಲ, ಅವ್ರಿಗೆ ನಾವು ಯಾವ ರೀತಿ ಋಣಿಯಾಗಿ ನಮ್ಮ ಜಿಲ್ಲೆಯ ಅಭಿವೃದ್ಧಿಗೆ ಅಥವಾ ಪಕ್ಷದ ಸಂಘಟನೆಗೆ ಮುಂದೆ ಬರ್ತಕ್ಕಂಥ ಚುನಾವಣೆಗೆ ನೀವು ಯಾವ ರೀತಿ ನಮ್ಮ ಶ್ರಮವನ್ನ, ನಮ್ಮ ಒಂದು ಬದ್ಧತೆಯನ್ನ ತೋರಿಸ್ಬೇಕು ಅನ್ನೋದು. ಇವತ್ತು ಅತ್ಯಂತ ಒಂದು ಸ್ಥಾನದಲ್ಲಿದ್ದಂತ ಪೊಲ್ಯೂಷನ್ ಬೋರ್ಡ್ ಚೇರ್ಮನ್ ಅನ್ನ ನರೇಂದ್ರ ಸ್ವಾಮಿಗೆ ಮಾಡಿದೆ. ಇವತ್ತು ಮಂತ್ರಿನ ಮಾಡಿಕೊಟ್ಟಿದ್ದಾರೆ. ಹಾಗೆ ಬಾಬಣ್ಣವ್ರಿಗೆ ಈ 8 ಜಿಲ್ಲೆಯ ವಿದ್ಯುತ್ ಸಮಸ್ಯೆಯನ್ನ ಬಗೆಹರಿಸ್ತಕ್ಕಂಥ ಚೆಸ್ಕಾಮಿನ ಪ್ರಪ್ರಥಮ ಚೆಸ್ಕಾಮಿನ ಅಧ್ಯಕ್ಷರಾಗಿ ನಮ್ಮ ಬಾಬು ಬಂಡಿ ಸಿದ್ದೇಗೌಡರನ್ನ ಮಾಡಿರ್ತಕ್ಕಂಥದ್ದು. ಪ್ರಪ್ರಥಮ ಚೆಸ್ಕಾಂ ಕಂಪನಿ ಆದ ಮೇಲೆ ಅಧ್ಯಕ್ಷರಾಗಿ ಪ್ರಪ್ರಥಮ ಮಾಡಿಕೊಂಡಿದ್ದಂಥದ್ದು. ಇವತ್ತು ಮೂರ್ತಿಯವ್ರನ್ನ, ನಮ್ಮ ಪರಿಷ್ಠ ಜಾತಿಯ ಮೂರ್ತಿಯವ್ರನ್ನ ನಿಗಮದ ಒಬ್ಬ ಕಮಿಷನ್, SC/ST ಕಮಿಷನ್ ಚೇರ್ಮನ್ ಮಾಡಿರ್ತಕ್ಕಂಥದ್ದು. ಡಾಕ್ಟರ್ ಕೃಷ್ಣ ಅವ್ರನ್ನ ಫುಡ್ ಕಮಿಷನ್ ಚೇರ್ಮನ್ ಮಾಡಿರ್ತಕ್ಕಂಥದ್ದು. ಹಾಗೆ ನಮ್ಮ ಗಂಗಾಧರನ್ನ ಜಿಲ್ಲೆ ಅಧ್ಯಕ್ಷರಾಗಿ ಕೆಲಸ ಮಾಡಿದ್ದು, ಫ್ಯಾಕ್ಟರಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಹಾಗೇನೆ ನಮ್ಮ ನಾಗೇಂದ್ರನ ಅಧ್ಯಕ್ಷರಾಗಿ ಮಾಡ್ತಕ್ಕಂಥದ್ದು, ವಿಜಯಲಕ್ಷ್ಮಿನ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು. ಹೀಗೆ
ನಾನು ಅನೇಕ ಪಕ್ಷದಲ್ಲಿ ಪ್ರಪ್ರಥಮವಾಗಿ ಜಿಲ್ಲೆನಲ್ಲಿ 2 ಮಂತ್ರಿಯ 35 ವರ್ಷದ ನಂತರ ಕೊಟ್ಟಿದ್ರೆ ಕಾರ್ಯಕರ್ತರಿಗೆ ಮುಖಂಡರುಗಳಿಗೂ ಸಹ ಸ್ಥಾನಮಾನವನ್ನ ಇವತ್ತು ಸಿದ್ದರಾಮಯ್ಯನವರು, ಡಿ ಕೆ ಶಿವಕುಮಾರ್, ನಮ್ಮ ಖರ್ಗೆ ಅವರ ನಾಯಕತ್ವದಲ್ಲಿ ರಾಹುಲ್ ಗಾಂಧಿ ಅವರು, ವೇಣುಗೋಪಾಲ್ ಸುರ್ಜೇವಾಲ ಅವರು ಅವಕಾಶವನ್ನ ಯಾವ ಜಿಲ್ಲೆಗೂ ಇಟ್ಟೊಂದು ಕೊಟ್ಟಿಲ್ಲ. ಆದ್ರೆ ಎಲ್ರಿಗೂ ಸಿಗದೆ ಇರ್ಬೋದು. ಎಲ್ಲ ಸಮಾಜಕ್ಕೆ, ಅದು ಹಿಂದುಳಿದ ಸಮಾಜ ಇರ್ಬೋದು, ದಲಿತ ಸಮಾಜ ಇರ್ಬೋದು, ಎಲ್ರಿಗೂ ಕೊಟ್ಟಿರ್ತಕ್ಕಂಥದ್ದು ಇವತ್ತು ನಮ್ಮ ಜಿಲ್ಲೆನಲ್ಲಿ. ದಯಮಾಡಿ ಹೇಳ್ತೀನಿ, ನಮ್ಮ ಕಾರ್ಯಕರ್ತರು ವಿಚಲಿತ ಆಗದ್ ಬೇಡ. ಇನ್ನು 1.25 ವರ್ಷ ಅಷ್ಟೇ ಅಲ್ಲ, ನಮ್ಮ ಮತ್ತೆ 28ಕ್ಕೆ ಇದೇ ಸರ್ಕಾರ ಬರುತ್ತೆ ಅನ್ನೋದನ್ನ ನೀವೆಲ್ಲರೂ ಗಟ್ಟಿ ತೀರ್ಮಾನವನ್ನು ತಗೊಳ್ಳಿ. ಯಾವುದೇ ಕಾರಣಕ್ಕೆ ನಮ್ಮ ಮುಂದೆ ಇರ್ತಕ್ಕಂಥ ನಮ್ಮ ಉಳುಕನ್ನ, ನಮ್ಮ ತಪ್ಪನ್ನ, ನಮ್ಮ ಅಸಮಾಧಾನವನ್ನ ಹೇಳಲಿಕ್ಕೆ ಬರ್ತಾರೆ. ಬಿಜೆಪಿಲಿ ಇರ್ತಕ್ಕಂಥದ್ದು ಅಯ್ಯೋ ಈಗಿರ್ತಕ್ಕಂಥವ್ರನ್ನ ಯಾರು ಒಪ್ಪತ್ತು ಇದ್ದಾರೆ. ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಹೋಗ್ತಾರೆ, ಡಿ ಕೆ ಶಿವಕುಮಾರ್ನವ್ರು ಸಿದ್ದರಾಮಯ್ಯನವರು ಸಹಜ ಮಂತ್ರಿಗಳಾಗ್ಬೇಕು ಅನ್ನೋದು. ಆದ್ರೆ ಅವರೆಲ್ಲರನ್ನೂ ಸಮಾಧಾನ ಮಾಡೋ ಶಕ್ತಿ ನಮ್ಮ ಪಕ್ಷಕ್ಕೆ, ನಮ್ಮ ನಾಯಕರಿಗೆ. ನಿಮ್ ಕೈಲಿ ಆಗತ್ತಾ? ವಿಜಯಪುರದ ಯತ್ನಾಳನ್ನ ಸಮಾಧಾನ ಮಾಡಕ್ ಆಗತ್ತೇನ್ರಿ ಬಿಜೆಪಿ ನಾಯಕರೇ? ರಮೇಶನ್ನ, ಕುಮಾರ್ ಬಂಗಾರಪ್ಪನ್ನ ಸಮಾಧಾನ ಮಾಡಕ್ ಆಗತ್ತೇನ್ರಿ ನಿಮ್ ಕೈಲಿ? ನಿಮ್ಮನ್ನ ಜನತಾದಳದವರು ಜಿ ಟಿ ದೇವೇಗೌಡರನ್ನ ಸಮಾಧಾನ ಮಾಡಕ್ಕಾಗತ್ತೇನ್ರಿ ನಿಮ್ ಕೈಲಿ? ಬೇರೆಯವ್ರನ್ನು ಬೇಡ, ನಿಮ್ಮ ಇದನ್ನ ಬಿಟ್ಟು ನಮ್ಮ ಇದಕ್ಕೆ ಕೈ ಹಾಕ್ಬೇಡಿ. ನಮ್ಮ ಕೆಲಸ ನಾವು ಮಾಡ್ತೀವಿ. ನಮ್ಮಲ್ಲಿ ವ್ಯತ್ಯಾಸ ಇದ್ರೆ ನಾವು ಸರಿಪಡಿಸ್ಕೋತೀವಿ. ನಾವು ಬರೀ ಅದಕ್ಕೆ ಕೂತಿಲ್ಲ. 5 ಗ್ಯಾರಂಟಿ ಈ ರಾಷ್ಟ್ರದಲ್ಲಿ ತಮಿಳುನಾಡು, ಬೇರೆ ಬೇರೆ ರಾಜ್ಯದಲ್ಲಿ ಗ್ಯಾರಂಟಿ ಕೊಟ್ಟಿದ್ದಾರೆ, ಸೌಲಭ್ಯ ಕೊಟ್ಟಿದ್ದಾರೆ. ಆದರೆ ಈ ತರ 5 ಗ್ಯಾರಂಟಿ ಪ್ರತಿ ಮನೆಗೆ, ಪ್ರತಿ ಮಹಿಳೆಯರಿಗೆ, ಕುಟುಂಬಕ್ಕೆ, ಅವರ ಬದ್ಧತೆಗೆ 5 ಗ್ಯಾರಂಟಿನ ಈ 37-38 ರಾಜ್ಯದ ಯಾವ ರಾಜ್ಯನೂ ಸಹ ಸಮರ್ಪಕವಾಗಿ ಕೊಟ್ಟಿಲ್ಲ ಅನ್ನೋದನ್ನ ತಾವು ಅರ್ಥ ಮಾಡ್ಕೋಬೇಕು. 3.5 ವರ್ಷ ನಿರಂತರವಾಗಿ 5 ಗ್ಯಾರಂಟಿಯನ್ನ ನಿಮಗೆ ತಲುಪಿಸಿದೆ. 4,000 ಕೋಟಿಯೋ 5,000 ಕೋಟಿಯೋ ಅದು ಪ್ರಶ್ನೆ ಅಲ್ಲ. 1 ಲಕ್ಷದಕ್ಕಿಂತ ಹೆಚ್ಚು ಪ್ರತಿ ಮನೆಗೆ ಸರ್ಕಾರ ಹೋಗಿದೆ. ಅಷ್ಟಕ್ಕೆ ಅಲ್ಲ, ಅದಲ್ಲದೆ ಇವತ್ತು ಅದಲ್ಲದೆ ಕೃಷಿ ಇಲಾಖೆನಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ಮಕ್ಕಳ ಮಹಿಳಾ ಕಲ್ಯಾಣ ಇಲಾಖೆಯಲ್ಲಿ ಹೋಗಿರ್ತಕ್ಕಂಥ ಸೌಲಭ್ಯ, ನಿಮ್ಮ ವೃದ್ಧಾಪ್ಯ ವೇತನ ಇರ್ಬೋದು, ವಿಡೋ ಪೆನ್ಷನ್ ಇರ್ಬೋದು, ಮಕ್ಕಳಿಗೆ ಎಜುಕೇಶನ್ ಇರ್ಬೋದು, ಹಾಲಕ್ಕೆ ಕೊಡ್ತಕ್ಕಂಥ ಸಬ್ಸಿಡಿ ಇರ್ಬೋದು 5 ರೂಪಾಯಿ, ಇವೆಲ್ಲವನ್ನು ಕೊಟ್ಟಿದ್ವಿ. ಬಡ್ಡಿ ಇಲ್ಲ, ಬಡ್ಡಿ ರಹಿತ ಸಾಲ ಇರಬಹುದು, DCC ಬ್ಯಾಂಕ್ನಲ್ಲಿ ಕೊಡ್ತಾ ಇರ್ತಕ್ಕಂಥ ಬಡ್ಡಿ, DCC ಬ್ಯಾಂಕ್ನವರೆಲ್ಲ ಕೊಡೋದು. DCC ಬ್ಯಾಂಕ್ನಲ್ಲಿ ಕೊಟ್ಟಿರೋ ಸಾಲ ಎಲ್ಲಕ್ಕೂ ಬಡ್ಡಿ ನಾವು ಕೊಡ್ತೀವಿ. ಇವತ್ತಿನ ಸಿದ್ದರಾಮಯ್ಯನವ್ರು ಕಟ್ತಿದ್ರು, ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಕಟ್ತಾರೆ. ಅವರ ನೇತೃತ್ವದ ಸರ್ಕಾರ ಕಟ್ಟುತ್ತೆ ಬಡ್ಡಿಯನ್ನು. ತಾವು ಅರ್ಥ ಮಾಡ್ಕೋಬೇಕು. ಈ ಫ್ಯಾಕ್ಟ್ರಿ ನಿಂತಿತ್ತಲ್ರಿ, ನಾಚಿಕೆ ಆಗ್ಬೇಕು ನಿಮ್ಗೆ. ಮಂಡ್ಯ ಶುಗರ್ ಫ್ಯಾಕ್ಟ್ರಿ ಇಡೀ ರಾಜ್ಯದ ಒಂದೇ ಒಂದು ಸರ್ಕಾರದ ಸಾಮ್ಯದಲ್ಲಿ ಇರ್ತಂತ ಫ್ಯಾಕ್ಟ್ರಿ. ನಿಮ್ ಕೈಲಿ 2004 ನಾನು ಬಂದಾಗ, ನಾನು ಎಲ್ಲೇ ಇರ್ಬೋದು, ಒಂದಷ್ಟು ದಿವಸ ಜನತಾದಳದಲ್ಲಿ ಇರ್ಬೋದು, ಈ ಕಾಂಗ್ರೆಸ್. ನಾನು ಯಾವ ಪಕ್ಷಕ್ಕೂ ಅನ್ಯಾಯ ಮಾಡಿಲ್ಲ. ಯಾವನೋ ಮಾತಾಡ್ತಾರಲ್ಲ ನಮ್ಮ ವಿರೋಧಿ ಸ್ನೇಹಿತರುಗಳು, 99ರಲ್ಲಿ 4 ಜನ ಸೋತಿ 4 ಜನ ಕ್ಯಾಂಡಿಡೇಟ್ ಆಗದೆ ಇದ್ದಾಗ, SM ಕೃಷ್ಣರ ಕಾಳೆ ಮಲಗಿದಾಗ ನಾನು ಶಾಸಕರಾಗಿ ಮಾಡಿದ್ದು ನಾಗಮಂಗಲ ತಾಲೂಕು ಜನ. ನೀವು ಅರ್ಥ ಮಾಡ್ಕೋಬೇಕು. ಜನತಾದಳದವರಲ್ಲ, ನಾಗಮಂಗಲ ಲೀಡರ್ಗಳಲ್ಲ, ನಾಗಮಂಗಲ ಕ್ಷೇತ್ರದ ಮತದಾರರು. ನೀವೆಲ್ಲ ಸೋತಿದ್ರಿ ಜನತಾದಳದವರು, ಅವಾಗ ನಾನು ಗೆದ್ದಿದ್ದು. ಅಂದ್ರೆ ಈ ತಾಲೂಕಿನ, ಈ ಜಿಲ್ಲೆ ಜನ ಏನು ಒಬ್ಬ ಮುಖ್ಯಮಂತ್ರಿ ಆಗೋರು ನಿಂತಿದ್ರು, ಅಲ್ಲಿ ಅವರ ಕ್ಯಾಂಡಿಡೇಟ್ ಸೋಲ್ಸಿ ನನ್ನನ್ನ ಗೆಲ್ಸ್ ಕಳ್ಸಿದ್ರು. ನೀವೆಲ್ಲರೂ ಸೋತಿದ್ರಿ, ನನ್ನನ್ನ ಟೀಕೆ ಮಾಡ್ತಿರಲ್ರಿ. ಅವತ್ತು ನಾನು ಮಂತ್ರಿ ಆದಾಗಲೂ ಈ ಫ್ಯಾಕ್ಟ್ರಿನ ಪ್ರಾರಂಭ ಮಾಡೋದು. ನೀವೆಲ್ಲ ಬೇಡ ಅಂದ್ರಿ, ಮಾಡಕ್ ಆಗಲ್ಲ ಅಂದ್ರಿ, ನಾನು ಪ್ರಾರಂಭ ಮಾಡಿದವರು. ಅವತ್ತು ಸಿದ್ದರಾಮಯ್ಯನವರು ಹಣಕಾಸಿನ ಸಚಿವರಾಗಿದ್ರು, ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಆಗಿದ್ರು. ಈ ಫ್ಯಾಕ್ಟರಿಯನ್ನ ಪ್ರಾರಂಭ ಮಾಡಿ ಇಲ್ಲಿವರೆಗೆ ಕೊಟ್ಟಿದ್ದೀರ ಕೆಲವು ಮುಖ್ಯಮಂತ್ರಿಗಳಾದವರೆಲ್ಲ. ಆದ್ರೆ ಅಂತಿಮವಾಗಿ ಮತ್ತೆ ನಿಲ್ಲಿಸಿದಾಗ 19ನೇ ಇಸ್ವಿನಲ್ಲಿ 2019ರಲ್ಲಿ ಮತ್ತೆ ನಿಲ್ಲಿಸಿದಾಗ, ಇದೇ ನಮ್ಮ ಹೋರಾಟಗಾರ ನಿಂತಾಗ, ನಾನು ನಮ್ಮ ಯುವ ಕಾಂಗ್ರೆಸ್ಸಿನ ವಿಜಯ್ ಇಲ್ಲೆಲ್ಲ ಇದ್ದಾನೆ, ಅವ್ನು ಸ್ಟ್ರೈಕ್ ಮಾಡಿದಾಗ ನಮ್ಮ ಗಂಗಾಧರ್ ಅವ್ರ ಜೊತೆನಲ್ಲಿ, ನಿಮ್ಗೆ ಆದ್ರೆ ಮುಂದುವರಿಸಿ ಬೊಮ್ಮಾಯಿರಿ,
ಆಗದೆ ಇದ್ರೆ ನಮ್ಮ ಸರ್ಕಾರ ಬಂದು 15 ದಿವಸಕ್ಕೆ ಮುಂದುವರಿಸ್ತೀನಿ, ಅಲ್ಲಿವರೆಗೆ ಖಾಸಗೀಕರಣ ಮಾಡಬೇಡಿ ಅಂತ ಹೇಳೋರು. ಅದೇ ಮಾತನ್ನ ಸಿದ್ದರಾಮಯ್ಯ ಅವರು ಬಂದು ಹೇಳಿದ್ರು. ನಮ್ಮ ಸರ್ಕಾರ ಬಂದ ತಕ್ಷಣ ಇಡೀ 31 ಜಿಲ್ಲೆ 220 ಲಕ್ಷದಲ್ಲಿ ಸಿದ್ದರಾಮಯ್ಯವರು ಪ್ರಪ್ರಥಮ 50 ಕೋಟಿ ಕೊಟ್ಟಿದ್ದು ಮಂಡ್ಯ ಶುಗರ್ ಫ್ಯಾಕ್ಟರಿ. ಅರ್ಥ ಮಾಡ್ಕೋಬೇಕು. ಏನ್ರಿ ನಿಮ್ ಕೊಡುಗೆ? ನಮಗ್ ಟೀಕೆ ಮಾಡಕ್ ನಿಮ್ ನೈತಿಕ ಹಕ್ಕಿಲ್ರಿ ಯಜಮಾನ್ರುಗಳೇ. ನಿಮ್ ಕಾರ್ಯಕರ್ತರಿಗೆ ಹೇಳ್ರಿ, ನಿಮ್ದು ಏನಾರ ಕಾರ್ಯಕ್ರಮ ಇದ್ರೆ ಕೂಡ ಕೇಳ್ರಿ. ನಮ್ಮ ಟೀಕೆ ಮಾಡೋದಲ್ಲ ರೀ ಮುಖ್ಯ. ಇವತ್ತು ಸ್ವತಂತ್ರವಾಗ ಫ್ಯಾಕ್ಟ್ರಿ ಸರ್ಕಾರದ ಹಣ ಇಲ್ಲದೆ ನಮ್ಮ ಅಧ್ಯಕ್ಷ ಗಂಗಾಧರ್ ಅವರು ಇವತ್ತು ಕಬ್ಬನ್ನ ಹರಿತಾ ಇದೆ. ಇವತ್ತು ಇಳುವರಿ ಕಳೆದ ಬಾರಿ 6.5 7 ಇತ್ತು. ಇವತ್ತು ಎಷ್ಟಿದೆಯಪ್ಪ? 20 ವರ್ಷಗಳ ನಂತರ 8.75 ಇಳುವರಿ ಇದೆ. 8.75 ಇಳುವರಿ. ಟೀಕೆ ಮಾಡ್ತೀರಾ? ಬಾಯ್ಲಿಂಗ್ ಹೌಸ್ಗೆ 65 ಕೋಟಿ ಮಂಜೂರಾಗಿದೆ, ಟೆಂಡರ್ಗೆ ಹೋಗಿದೆ. 65 ಕೋಟಿ ಬಾಯ್ಲಿಂಗ್ ಹೌಸ್ಗೆ ಹೋಗಿ 50 ಕೋಟಿ ವಿದ್ಯುತ್ತನ್ನ ಬಿಲ್ಲನ್ನ ಮನ್ನಾ ಮಾಡಿಸಿರ್ತಕ್ಕಂಥದ್ದು. ಇವತ್ತು ಏನಿಲ್ಲಿ ಮೆಡಿಕಲ್ ಕಾಲೇಜ್ ಇದೆ. ನಾನು ಅವತ್ತು ಆರೋಗ್ಯ ಸಚಿವನಾಗಿದ್ದೆ, ಧರ್ಮ್ ಸಿಂಗ್ ಮುಖ್ಯಮಂತ್ರಿ ಆಗಿದ್ರು, ಹಣಕಾಸಿನ ಸಚಿವರು ಸಿದ್ದರಾಮಯ್ಯ ಅವರು ಇದ್ರು. ಹೌದು, ನಾನು ಜನತಾ ದಳದಲ್ಲಿ ಇದ್ದೆ. ನಾನು ಬಿಟ್ಟು ಬಂದ ನೀವು ಅಧಿಕಾರ ಅನುಭವಿಸಿದ್ರಲ್ಲ ಕಾಂಗ್ರೆಸ್ ಸಪೋರ್ಟ್ ಅಲ್ಲಿ. ಅವತ್ತ್ಯಾಕೆ ಈ ಜಿಲ್ಲೆಗೆ ಏನಾರು ಒಂದಂತದ್ದು ಬಹುತ್ ಬೇಕಾಗಂತ ಕೊಡಕ್ಕಾಗಲಿಲ್ಲ? ನನ್ನ ಕಮಿಟ್ಮೆಂಟ್ ರೀ, ಈ ಜಿಲ್ಲೆ ಋಣ. ನಾನು ಈ ಜನರ ಋಣ ತೀರ್ಸ್ಬೇಕು ಅಂತ ತೀರಿಸ್ತೇರಿ. ನೀವು ಮಾಡಂಗಿದ್ರೆ ನಾನು ಇಲ್ದೇ ಇದ್ದಾಗ ಮಾಡಿದ್ದೆ ಯಾವ್ದಾರ ಇದ್ರೆ ಹೇಳ್ರಿ. ನಾನು ನಿಮ್ ಜೊತೆಲಿ ಇಲ್ದೇ ಇದ್ದಾಗ ಮಾಡಿರುವಂತ ಕೆಲಸ ಯಾವ್ದಾರ ಇದ್ರೆ ಹೇಳ್ರಿ. ನಾನು ಕಾಂಗ್ರೆಸ್ ನಲ್ಲಿ ಇದ್ದಾಗಲೂ ಮಾಡಿದ್ದೀನಿ, ಜನತಾ ದಳದಲ್ಲಿ ಇದ್ದಾಗಲೂ ಮಾಡಿದ್ದೀನಿ. ಹೊಸೂರಲ್ಲಿ ಸುಮ್ಮನೆ ಹೊಸೂರಿಗೆ ಹಾಕ್ಬೇಕಾಗಿತ್ತು ಮೆಡಿಕಲ್ ಕಾಲೇಜನ್ನ. ನಾನು ಎಲ್ಲ 7 ತಾಲೂಕಿಗೆ ಬೇಕು ಅಂತ ಮಂಡ್ಯದಲ್ಲೇ ಮಾಡಿಸ್ತಕ್ಕಂಥದ್ದು. ಅವತ್ತೇ KSRTC ಒಂದೇ ಡಿಪೋ ಇದ್ದದ್ದು, 2ನೇ ಡಿಪೋ ಮದ್ದೂರಿನಲ್ಲಿ ಮಾಡಿದ್ರು SM ಕೃಷ್ಣವರು. ಡಿವಿಷನ್ ಮಾಡಿ ಅದನ್ನ ಇವತ್ತು ಎಲ್ಲ ತಾಲೂಕಿನ ಡಿಪೋ ಆದದ್ದು. ಇವತ್ತೇನ್ ಕಾವೇರಿ ಭವನ, ಲೋಕೋಪಯೋಗಿ ಭವನ ಇದೆ, ಅವತ್ತು ಅದನ್ನ ಮಾಡಿರ್ತಕ್ಕಂಥದ್ದು. ಇವತ್ತು ನಮ್ಮ ನರೇಂದ್ರ ಸ್ವಾಮಿ ಹೇಳಿದಾಗೆ ನಾಗೇಗೌಡರ ಕಾಲದಲ್ಲಿ ಮಾಡರ್ನೈಸೇಷನ್ ಪ್ರಾರಂಭ ಆದದ್ದು ಒಂದ್ ಸ್ವಲ್ಪ ನಿರಂತರವಾಗಿ ಆಗಿರ್ಲಿಲ್ಲ. ಇವತ್ತು DK ಶಿವಕುಮಾರ್ ಅವರು, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಅವರು ನೀರಾವರಿ ಸಚಿವರಾಗಿದ್ದಾಗ ಹೇಮಾವತಿ ಮತ್ತು VCH ಘಟ್ನಲ್ಲಿ ಮಾಡರ್ನೈಸೇಷನ್ ಆಗಿರ್ತಕ್ಕಂಥದ್ದು ನನ್ನ ಅನಿಸಿಕೆ, ನನಗೆ ಅಂದಾಜು ಮೇಲೆ ಹೇಳ್ಬಹುದು ಕನಿಷ್ಠ 3,000 ಕೋಟಿಗಿಂತ ಹೆಚ್ಚು ಈ 3.5 ವರ್ಷದಲ್ಲಿ ಆಧುನೀಕರಣಕ್ಕೆ ದುಡ್ಡನ್ನ ಈ ಸರ್ಕಾರ ಕೊಟ್ಟಿದೆ. 3,000 ಕೋಟಿಗಿಂತನೂ ಹೆಚ್ಚಿಗೆ ಆಧುನೀಕರಣಕ್ಕೆ ದುಡ್ಡು ಕೊಟ್ಟಿದೆ. VCH ಘಟ್ಟು ಮತ್ತು ಹೇಮಾವತಿನಲ್ಲಿ, ನಾಲಾ ವ್ಯಾಪ್ತಿನಲ್ಲಿ. ಇವತ್ತು ನಾವು ಸಾಧಾರಣವಾಗಿ 1937ರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಒಂದು ಸಂಶೋಧನಾ ಕೇಂದ್ರ ಮಾಡ್ಬಿಟ್ಟು ಹೋಗಿದ್ರಲ್ಲ. ಯಾಕ್ರಿ ನಿಮ್ಗೆ ಕೃಷಿ ವಿಶ್ವವಿದ್ಯಾನಿಲಯ ತರೋ ಕನಸು ಕಾಣ್ಲಿಲ್ಲ ಮಂಡ್ಯದವ್ರಿಗೆ? ನಮ್ದು ಮಂಡ್ಯ ಅಂತಿರಲ್ಲ, ನಾಚಿಕೆ ಆಗಲ್ಲ ನಿಮ್ಗೆ? ಒಂದು ಕೃಷಿ ವಿಶ್ವವಿದ್ಯಾನಿಲಯ ತರ್ಲಿಕ್ಕೆ ಆಗ್ಲಿಲ್ಲ ನಿಮ್ ಕೈಲಿ. IIT ಇನ್ಸ್ಟಿಟ್ಯೂಷನ್ KRSL ಮಾಡ್ಬೇಕು ಅಂತ ನಾನು MP ಆದಾಗ ಬರ್ಕೊಟ್ಟೆ. ನೀವೇನ್ ಹೇಳಿದ್ರಿ ಅಂತ ನೀವು ಮತ್ತೆ ತೆಗೆದು ನೋಡ್ಕೊಳ್ರಿ ನಿಮ್ ರೆಕಾರ್ಡನ್ನ. ನಾವು ಸುಮ್ಮನೆ ಕೂತಿಲ್ಲ ರೀ. ಸಿದ್ದರಾಮಯ್ಯನವರಾಗಲಿ, DK ಶಿವಕುಮಾರ್ ಆಗಲಿ, ನರೇಂದ್ರ ಸ್ವಾಮಿ ಆಗಲಿ, ನಾನಾಗಲಿ, ಬಾಬಣ್ಣ ಆಗಲಿ, ರವಿ ಆಗಲಿ ಅಥವಾ ಉದಯ ಆಗಲಿ, ಇರ್ತಕ್ಕಂಥ MLCಗಳಾಗ್ಲಿ, ದಿನನಿತ್ಯ ಏನಾದ್ರು ಹುಡುಕ್ತೀವಿ. ಏನ್ ಮಾಡಕ್ ಸಾಧ್ಯ ಅಂತ ಹುಡುಕ್ತೀವಿ, ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಅಂತ. ಶಿವಮೊಗ್ಗದಲ್ಲಿ 2008ರಲ್ಲಿ ವಿಶ್ವವಿದ್ಯಾನಿಲಯ ಘೋಷಣೆ ಮಾಡಿದ್ರು ಯಡಿಯೂರಪ್ಪನವರು. 2014ರಲ್ಲಿ ಕಾರವಾರ ತಿಮ್ಮಪ್ಪ ಬಂದು ಸಿದ್ದರಾಮಯ್ಯನವ್ರ ಹತ್ರ ದುಡ್ಡು ಕೊಡಿಸಿ ವಿಶ್ವವಿದ್ಯಾನಿಲಯ ಪ್ರಾರಂಭ ಮಾಡಿದ್ರು. ನಾವ್ ಹಂಗ್ ಮಾಡ್ಲಿಲ್ಲ ರೀ. ಬೆಂಗಳೂರಿನ GKVKನ ಬೈಫರ್ಕೇಟ್ ಮಾಡಿ ಮಂಡ್ಯ ತರೋದಿದೆಯಲ್ಲ, ಕಣ್ಣಲ್ಲಿ ನೀರೆಲ್ಲ ರಕ್ತ ಬರುತ್ತೆ ಅಂತ ದೊಡ್ಡ ನಾಯಕರು ಬೆಂಗಳೂರಿನಲ್ಲಿ ಇದ್ರು. ಅವರೆಲ್ಲರ ಮಧ್ಯದಲ್ಲಿ ಮಂಡ್ಯದಲ್ಲಿ ಒಂದು ಯೂನಿವರ್ಸಿಟಿ ಬೇಕು. ನಮ್ಮ ರೈತರ ಜಿಲ್ಲೆ ಮೈಸೂರು, ಒಂದು ಹಾಸನ, ಮೈಸೂರು, ಕೊಡಗು, ಚಾಮರಾಜನಗರ, ಮಂಡ್ಯ ರೈತರಿಗೆ ಒಂದು ಸಂಶೋಧನೆ ಮಾಡ್ತಕ್ಕಂತ ಒಂದು ಒಳ್ಳೆಯ ವಿಶ್ವವಿದ್ಯಾನಿಲಯ ಬೇಕು ಅಂತ ಹೋರಾಟ ಮಾಡಿದ್ವಿ. ನಾವು ಪ್ರಚಾರಕ್ಕೆ ಹೋಗ್ಲಿಲ್ಲ, ರವಿ ಮೇಲೆ ಜಗಳ ಆಡ್ಲಿಲ್ಲ, ಉದಯ್ ಮೇಲೆ ಜಗಳ ಆಡ್ಲಿಲ್ಲ, DC ಮೇಲೆ ಪತ್ರ ಬರೀಲಿಲ್ಲ.
ಸೈಲೆಂಟ್ ಆಗಿ ಕೈ ಮುಗಿದು ಕಾಲಿಡ್ಕೊಂಡು ದಮ್ಮಯ್ಯ ಅಂತ ಹೇಳಿ ಆ ನಾಯಕರಿಗೆಲ್ಲ ಮನವೊಲಿಸಿ ವಿಶ್ವವಿದ್ಯಾನಿಲಯ ಇವತ್ತು 100 ಕೋಟಿ ಅದೇ ವರ್ಷದಲ್ಲಿ ಆ ಒಂದು ಅಡ್ಮಿನಿಸ್ಟ್ರೇಟಿವ್ ಬಿಲ್ಡಿಂಗ್ಗೆ ವಿವಿಧ ಕಾಮಗಾರಿಗಳಿಗೆ ಹಣ ಕೊಟ್ಟಿದ್ದೀನಿ. ಇನ್ನೊಂದು ತಿಂಗಳಲ್ಲಿ ಇದೇ ಮುಖ್ಯಮಂತ್ರಿಗಳನ್ನ ಕರೆಸಿ ಇವತ್ತು 1 ಲಕ್ಷಕ್ಕೂ ಜನ ನಿಮ್ಮನ್ನೆಲ್ಲರನ್ನ ಸೇರಿಸಿ ಆಗಿರ್ತಕ್ಕಂಥ ಅಭಿವೃದ್ಧಿ ಮುಂದೆ ಆಗ್ತಾ ಇರ್ತಕ್ಕಂಥ ಅಭಿವೃದ್ಧಿ ಮತ್ತು ಆ ಶಂಕುಸ್ಥಾಪನೆಯನ್ನ ಅವತ್ತು ಸಿದ್ದರಾಮಯ್ಯವ್ರನ್ನು ಕರೆಸಿ ಅವತ್ತು ಚಾಲನೆಯನ್ನ ಕೊಡ್ತೀವಿ. ನಮ್ಗೆ ಇನ್ನೂ ಇಷ್ಟಕ್ಕೆ ತೃಪ್ತಿ ಇದೆ ಅಂತ ನಾನು ಹೇಳಲ್ಲ. ನಮ್ಮ ಜನ ನೀರು ದಯಮಾಡಿ ನಮ್ಮ ಹೋರಾಟಗಾರರಿಗೆ ಹೇಳ್ತೀನಿ, ನೀವು ರಾಜಕೀಯ ಪಕ್ಷಗಳ ಜೊತೆ ಸೇರಬೇಡಿ. ನನ್ನೆಲ್ಲ ಪ್ರೀತಿಯ ರೈತರಿಗೆ ಸಂಘಟನೆಕಾರರಿಗೆ ನೀವೆಲ್ಲ ರಾಜಕೀಯ ಪಕ್ಷದಲ್ಲಿ ಸೇರಬೇಡಿ. ಅವ್ರು ಸರಿ ನಿಮ್ ಜೊತೆ ಕೈ ಜೋಡಿಸಿದೀವಿ. ನಾವ್ ಹಿಂಗ ಆಗ್ತಿರ್ಲಿಲ್ಲ. ಅಲ್ಲಿ ಬಂದು ಆಲ್ ಪಾರ್ಟಿ ಮೀಟಿಂಗ್ ಅಲ್ಲಿ ಒಂದ್ ಮಾತಾಡೋದು ಇಲ್ಲೊಂದು. ನಾನು ಆ ತರ ಎಲ್ಲೋ ಮಾತಾಡಿದ್, ಅಲ್ಲೇನ್ ಮಾತಾಡ್ತೀನಿ ಇಲ್ಲೂ ಅದನ್ನೇ ಮಾತಾಡ್ತೀನಿ. ನಾನು ಮಾದೇಗೌಡರ ಜೊತೆ ಹೋರಾಟ ಮಾಡಿದಾಗ ಏನ್ ಮಾತಾಡ್ತಿದ್ದೆ, ಹೊರಗಡೆ ಹೋಗಿ ಅದೇ ಮಾತಾಡಿದ್ದೀನಿ. ನಾವು ಅಲ್ಲೊಂದು ಇಲ್ಲೊಂದು ಮಾತಾಡೋ ಅಭ್ಯಾಸ ಇಲ್ಲ. ನಾವು ನೀರು ಬಿಡಲ್ಲ ಅಂತ ಹೇಳಿಲ್ಲ. ಯಾವುದೋ ಒಂದು ಸಂದರ್ಭದಲ್ಲಿ ಬರಗಾಲ ಬಂದಾಗ ಈ ರಾಷ್ಟ್ರದಲ್ಲಿ ನೀವೆಲ್ಲ ಇದ್ರಲ್ರಿ, ಸುಪ್ರೀಂ ಕೋರ್ಟ್ ಹೋಗಿ ತಂದು 3,454 ಕೋಟಿ ತಂದ್ವಲ್ರಿ, ನಾಚಿಕೆ ಆಗಲ್ವಾ ಬಿಜೆಪಿಯ ಜನತಾ ದಳದ ಸಂಸದರಿಗೆ? ಯಾಕೆ ನೀವು ಹೋಗಿ ಮೋದಿಯವರ ಹತ್ರ ಅಮಿತ್ ಶಾ ಹತ್ರ ದುಡ್ಡು ಕೊಡ್ತಿಲ್ಲ ನಮ್ಮ ರಾಜ್ಯಕ್ಕೆ? ಅವ್ರು ತಮಿಳುನಾಡು ಕೊಡ್ತಾರೆ, ಕರ್ನಾಟಕಕ್ಕೆ ಇವತ್ತು ಹಿನ್ನಡೆ ಮಾಡ್ತಾರಲ್ಲ. ಇವತ್ತು JJMಗೆ ಅಥವಾ ಜಲಧಾರೆಗೆ ದುಡ್ಡು ಬರ್ಬೇಕು, ಬಾಕಿ ಮೆಟ್ರೋಗೆ ಬಾಕಿ ಬರ್ಬೇಕು. ನೀವು ಪ್ರೋಗ್ರಾಮ್ ಸೇರ್ತಿರ್ತಕ್ಕಂಥ ಮಾರಾಯಿಗೆ ಮತ್ತು ಬೆಂಗಳೂರು ಅಭಿವೃದ್ಧಿಗೆ ದುಡ್ಡು ಬರ್ಬೇಕು ಕೊಡ್ತೀರಿ. ನಿಮ್ ಕೈಲಿ ಯಾವತ್ತಾರು ಪಾರ್ಲಿಮೆಂಟ್ ಅಲ್ಲಿ ನಮ್ಮ ರಾಜ್ಯಕ್ಕೆ ಅದು ಯಾರೋ ಅವರು ಎಂತದೋ ಒಬ್ಬ ತೇಜಸ್ವಿ ಸೂರ್ಯ, ಹೌದಪ್ಪ ನಮ್ಗೆ ನಿನ್ನೊಟ್ಟು ಎಜುಕೇಶನ್ ಇಲ್ಲ, ನಮ್ಗೆ ಬಹಳ ಕಡಿಮೆ, ಬಹಳ ಬುದ್ಧಿವಂತ, ಬಹಳ ಮೇಧಾವಿ, KPSC KPSC ಚೇರ್ಮನ್ ಮಾಡಿದ್ ಯಾರು ಗೊತ್ತೇನಪ್ಪ? ತೇಜಸ್ವಿ. ನಿಮ್ ಯಡಿಯೂರಪ್ಪನ ಸಂಬಂಧ ಕಂಡ್ರಿ ಇರ್ತಕ್ಕಂಥ ಮೊನ್ನೆ ವಜಾ ಮಾಡಿದ್ರಲ್ಲ ಗವರ್ನರು, ಆ ಒಂದು ಸಾಹುಕಾರು ಯಡಿಯೂರಪ್ಪನ ಸಂಬಂಧಿಕ, ಅವ್ರು ಮಾಡಿರೋ ಹಗರಣ ನಾವಲ್ಲ, ನಮ್ ಕಾಲದಲ್ಲ, ಅಥವಾ ನಾವು ನೇಮಕ ಮಾಡಿರ್ತಕ್ಕಂಥ ಚೇರ್ಮನ್ ಸದಸ್ಯ ಅಲ್ಲ ಹಗರಣ. ನಾಚಿಕೆ ಆಗುತ್ತೆ. ಇವತ್ತು ಕೇಂದ್ರದಲ್ಲಿ ಆಡಳಿತ ಮಾಡ್ತಾ ಇರ್ತಕ್ಕಂಥ ಬಿಜೆಪಿ ಜನತಾ ದಳ ನೀವೆಲ್ಲರೂ ಇದ್ದೀರ. ಇಲ್ಲಿಯೂ MP ಇದ್ದಾರೆ, ಅವ್ರಿಗೆ ಬೆಂಬಲಿತ ಮಂತ್ರಿ ಇದ್ದಾರೆ, ಪ್ರಭಾವಿ ಮಂತ್ರಿ. ಈ ರಾಜ್ಯಕ್ಕೆ ನಿಮ್ದೇನು? ಮಂಡ್ಯಕ್ಕಿರ್ಲಿ, ರಾಜ್ಯಕ್ಕೆ ನಿಮ್ದು. ಈ 2.5 ವರ್ಷ ಆಗಿದೆ ನೀವು ಹೊಸ ಸರ್ಕಾರ ಬಂದು, ಮೋದಿಯವರು ಪ್ರಧಾನಮಂತ್ರಿ ಆಗಿ. ಏನು ಹೇಳಿ ನಿಮ್ಮ ರಾಜ್ಯದಲ್ಲಿ ಕೊಡುಗೆ? ಮೇಕೆದಾಟಿಗೆ ಇಲ್ಲೇ ನಿಂತ್ಕೊಂಡು ಹೇಳಿದ್ರಿ, ನಾನು MP ಆಗಿ ಕಳಿಸಿ 2, 3, 5 ನಿಮಿಷಕ್ಕೆ ಸಾಕು ಅಂತ. ಅದೇ ಟಿವಿಯವ್ರು ಹೊಡೆದು ಅಲ್ಲೋಗಿ ಮಂತ್ರಿ ಆದ್ಮೇಲೆ ಹೇಳಿದ್ರಿ, ನಾನು ಹಂಗೆ ಹೇಳಿಲ್ಲ ಅಂದ್ರಿ. ಟಿವಿಯವ್ರು ಅದನ್ನು ಹಾಕಿದ್ರು ಇದನ್ನ ಹಾಕಿದ್ರು, ಅದಕ್ಕೆ ಉತ್ತರ ಇಲ್ಲ. ಅದೇ ಇವತ್ತು ಸುಪ್ರೀಂ ಕೋರ್ಟ್ ಅಲ್ಲಿ ಮೇಕೆದಾಟಿಗೆ ಯಾವ ರಾಜ್ಯದ ಕುಡಿಯೋ ನೀರಿನ ಯೋಜನೆಗೆ ಪಕ್ಕದ ರಾಜ್ಯದ ಅನುಮತಿ ಅವಶ್ಯಕತೆ ಇಲ್ಲ ಅಂತ ಹೇಳಿ ಸುಪ್ರೀಂ ಕೋರ್ಟ್ ಅಲ್ಲಿ ಆದೇಶ ಮಾಡಿದ್ರು. ಇವತ್ತು ಒಂದಷ್ಟು ಫಾರೆಸ್ಟ್ ಕ್ಲಿಯರೆನ್ಸ್ ಆಗ್ಬೇಕು, 5 ನಿಮಿಷದ ಕ್ಲಿಯರೆನ್ಸ್ ಮಾಡ್ಬೇಕಲ್ರಿ. ಬಿಜೆಪಿ ಮತ್ತು ಜನತಾ ದಳದ ಸಂಸದರೇ 5 ನಿಮಿಷದಲ್ಲಿ ಕ್ಲಿಯರ್ ಮಾಡ್ಬೋದಲ್ರಿ ಫಾರೆಸ್ಟ್ ಕ್ಲಿಯರೆನ್ಸ್? ನಿಮ್ಗೆ ಏನ ಕಮಿಟ್ಮೆಂಟ್ ಇದ್ದೇನ್ರಿ? ಇವತ್ತು ಬರಗಾಲ, ಮಳೆ ಒಂದಷ್ಟು ಬರ್ತಾ ಇದೆ. ಆ ವರ್ಣ ದೇವರು ನಮ್ಗೆ ಆ ಚಾಮುಂಡೇಶ್ವರಿ, ರಂಗನಾಥ, ಕಾಲಭೈರವೇಶ್ವರ ಎಲ್ಲ ಮಂಡ್ಯ ಜಿಲ್ಲೆ ದೇವರ ಕರುಣೆ. ನಾವು ಇವತ್ತೇನಾದ್ರು ಒಂದಷ್ಟು ಕುಡಿಯೋ ನೀರು ಬರೀ ಬೆಂಗಳೂರಿಗಲ್ಲ ರೀ, ಮಂಡ್ಯಕ್ಕೂ ಕಾವೇರಿ ನೀರೇ, ಮೈಸೂರಿಗೂ ಕಾವೇರಿ ನೀರೇ, ಎಲ್ಲ ಈ 8 ಜಿಲ್ಲೆ ನಗರ ಪ್ರದೇಶಗಳಿಗೂ ಕಾವೇರಿ ನೀರೇ ಕೊಡ್ತಾ ಇರ್ತಕ್ಕಂಥ. ಇತ್ತೀಚೆಗೆ JJM ಕನೆಕ್ಷನ್ ಸಹ ಕಾವೇರಿ ನೀರೇ. ಏನಾದ್ರು ಮಳೆ ಕೈ ಕೊಟ್ರೆ ನೆಕ್ಸ್ಟ್ ಜೂನ್ ವರೆಗೂ ನಾವು ಕುಡಿಯೋ ನೀರು ಕೊಡ್ಬೇಕಲ್ರಿ. ಅದ್ರ ಕಟ್ಟ ನಿಮ್ಗೆ ಅರ್ಥ ಆಗುತ್ತೇನ್ರಿ? ಸಂಘಟನೆಯವ್ರಿಗೆ ಕನ್ವಿನ್ಸ್ ಮಾಡ್ಬೇಕಲ್ವೇನ್ರಿ ನೀವೆಲ್ಲ ಆಡಳಿತ ಪಕ್ಷದವರು? ಯಾವತ್ತು ಯಾವ ಪಕ್ಷ ಆಡಳಿತ ಮಾಡೋ ಸಂದರ್ಭದಲ್ಲಿ
ಕಾವೇರಿ ಇಶ್ಯೂ ಬಂದಾಗ ನೀವು ಏನ್ ಮಹಾ ತೀರ್ಮಾನ ತಗೊಂಡಿದ್ದೀರಿ? ನಿಮ್ಗೆಲ್ಲ ಗೊತ್ತಿಲ್ವಾ ಇತಿಹಾಸ? ನಾವು ಹಂಗ ಹೇಳೋದಾದ್ರೆ ಮೊದಲನೇ ಆದ್ಯತೆ ನಮ್ಮ ರೈತರಿಗೆ, ಮೊದಲನೇ ಆದ್ಯತೆ ಕುಡಿಯೋ ನೀರಿಗೆ, ಆಮೇಲೆ ತಮಿಳ್ನಾಡಿಗೆ ನಾವು ಯೋಚನೆ. ನಾವು ಯಾವತ್ತೂ ಆತರ ನಿಮ್ ತರ ತೀರ್ಮಾನ ತಗೊಂಡಿಲ್ಲ. ಅಲ್ಲೊಂದು ಹೇಳ್ಬಿಟ್ರೆ ರಾತ್ರಿ ನೀರು ಬಿಟ್ಟಿಲ್ಲ. ಏನು ಇಲ್ಲದೆ ಇದ್ದಾಗ ಈ ತರದ ಇಲ್ಲ ಸ್ಥಳದ ವಿಚಾರವನ್ನ ಜನರಿಗೆ ತುಂಬುವಂಥದ್ದು, ಸಂಘಟನೆಯರಿಗೆ ತುಂಬುವಂಥದ್ದು ಇದೆಲ್ಲ ಬ್ಯಾಡ್ರಿ. ಬಿಜೆಪಿ ಮತ್ತು ಜನತಾ ದಳದ ನಾಯಕರೇ, ನಮ್ಮ ಸ್ಪೀಡ್ ಮುಂದೆ, ನಮ್ಮ ಅಭಿವೃದ್ಧಿ ಮುಂದೆ, ಸಿದ್ದರಾಮಯ್ಯ ಶಿವಕುಮಾರ್ ಜೋಡಿ ಮುಂದೆ ನಿಮ್ಮ ಆಟ ನಡೆಯಲ್ಲ ರೀ, ನಿಮ್ಮ ಆಟ ನಡೆಯಲ್ಲ. ನಾವು ಅವ್ರ ಜೊತೆನಲ್ಲಿ ಏನೇ ಅಸಮಾಧಾನ ಮಂತ್ರಿ ಎಲ್ಲವಿದ್ರೆ ಎಲ್ಲವೂ ಮರ್ತು 136 ಜನ ಈ ಜಿಲ್ಲೆಯ, ಈ ರಾಜ್ಯದ ಕಾಂಗ್ರೆಸ್ಸಿನ ಕಾರ್ಯಕರ್ತರು, ಮುಖಂಡರು, ಮಾಜಿ ಶಾಸಕರು ಗಟ್ಟಿಯಾಗಿ ಮತ್ತೆ ನಾವು ಸ್ಥಳೀಯ ಚುನಾವಣೆಗಳನ್ನ ನಿಮ್ಮೆಲ್ಲರಿಗೂ ಅಧಿಕಾರ ಕೊಡಿಸೋದಕ್ಕೆ ಪಣ ತೊಟ್ಟು ನಿಲ್ತೀವಿ. ಮತ್ತೆ 28ಕ್ಕೂ ಸಹ ಈ ಸರ್ಕಾರ ತರ್ತಕ್ಕಂಥದಕ್ಕೆ ರಾಜ್ಯ ಸನ್ನಿಧಿ ಆಗ್ತಾ ಇದೆ. ಅದೇ ರೀತಿ ನಮ್ಮ ನರೇಂದ್ರ ಸ್ವಾಮಿ ಅವರು ಹೇಳಿದ ಹಾಗೆ ಇವತ್ತು ಈ ನಾಡಿನ ಪಾದಯಾತ್ರೆ ಮಾಡುದು, ಕನ್ಯಾಕುಮಾರಿಯಿಂದ ಕಾಶ್ಮೀರದ ಚಂದ್ರಶೇಖರ್ ಬಿಟ್ರೆ ಕಾಲು ನಡಿಗೆನಲ್ಲಿ ಪಾದಯಾತ್ರೆ ಮಾಡಿದಂತ ಯಾರಾದ್ರೂ ಒಬ್ಬರ ನಾಯಕರಿದ್ರೆ ಅದು ರಾಹುಲ್ ಗಾಂಧಿ ರೀ, ಅದು ರಾಹುಲ್ ಗಾಂಧಿ. ಈ ಜನರ ಬದುಕನ್ನ ಕಲ್ತ್ಕೋಬೇಕು, ಈ ಬದುಕಿನ ಸಮಸ್ಯೆಯನ್ನ ನಾನು ಅರ್ಥ ಮಾಡ್ಕೋಬೇಕು ಅನ್ನೋದನ್ನ ಈ ವಯಸ್ಸಿನಲ್ಲಿ, 50 ವರ್ಷದ ವಯಸ್ಸಿನಲ್ಲಿ ಪಾದಯಾತ್ರೆ ಮಾಡ್ತಾರೆ. ಅವರ ಒಂದು ಸಂಕಲ್ಪ ಏನಿರ್ಬೋದು, ಅವರ ಸಂಕಲ್ಪ ಏನಿರ್ಬೋದು, ರಥಯಾತ್ರೆ ಮಾಡಿದ್ದಾರೆ ಅದು. ಆದ್ರೆ ಕಾಲ್ನಡಿಗೆಯಲ್ಲಿ ಪಾದಯಾತ್ರೆ ಮಾಡಿದಂತ ಚಂದ್ರಶೇಖರ್ ಬಿಟ್ರೆ ಮಾಜಿ ಪ್ರಧಾನಿ ರಾಹುಲ್ ಗಾಂಧಿ ಅವರು. ನನಗೆ ತಿಳಿದಂಗೆ ಯಾರು ಇನ್ಯಾರ ಇದ್ರೆ ಗೊತ್ತಿಲ್ಲ. ದಯಮಾಡಿ ರಾಹುಲ್ ಗಾಂಧಿ ಅವ್ರನ್ನ ಪ್ರಧಾನಿ ಮಾಡಿದ್ರೆ ಎಲ್ಲ ರೈತರ ಬೆಳೆಗೆ ನಾವು MSP ಕೊಡ್ತೀವಿ ಅಂತ ಹೇಳಿದ್ರು. ಇವತ್ತು ಯಾಕೆ ನೀವು ಕೊಡಬಾರ್ದು? ಯಾಕೆ ನೀವು ಕೊಡಬಾರ್ದು? ಕೇಂದ್ರದಲ್ಲಿ MSP ಕೊಡ್ತಕ್ಕಂತ ಅಧಿಕಾರ ಇರೋದು. ಬೆಳೆಗೆ SDM ಮತ್ತು ಮಳೆ ಅಥವಾ ಅತಿವೃಷ್ಟಿ ಅತಿವೃಷ್ಟಿ ಅಥವಾ ಆ ಬರ ಬಂದಾಗ NDRF SDRF ಮಾಡ್ತಕ್ಕಂಥ ನಿರ್ಧಾರ ಕೇಂದ್ರ ಸರ್ಕಾರ ಮಾಡಬೇಕು. ಕಳೆದ ಬಾರಿ ಸಿದ್ದರಾಮಯ್ಯನವರು ಕೊಡದೇ ಇದ್ರು ಕೊಟ್ಟರು. ಇವತ್ತು ಮಕ್ಕಳಿಗೆ ಬಸ್ ಪಾಸ್ ಅನ್ನ ಮಾನ್ಯ ಮುಖ್ಯಮಂತ್ರಿಗಳು DK ಶಿವಕುಮಾರ್ ಪ್ರಾರಂಭದಲ್ಲೇ ಪ್ರಾರಂಭ ಮಾಡಿದ್ರು. ಈ ತರದ ಅನೇಕ ವಿಚಾರವನ್ನ ನಾವು ಕೈಗೆತ್ಕೊಂಡಿದೀವಿ. ದಯಮಾಡಿ ಮಂಡ್ಯ ಜಿಲ್ಲೆಯ ನನ್ನೆಲ್ಲ ಬಂಧುಗಳಿಗೆ ನಾವು ನಿಮ್ಮ ಜೊತೆಲಿ ಇರ್ತೀವಿ. ನಾವು ಅಧಿಕಾರ ನಮಗೆ ಶಾಶ್ವತ ಅಲ್ಲ ಅಂತ ಗೊತ್ತು. ಅಧಿಕಾರಕ್ಕೋಸ್ಕರ ನಾವು ಯಾರು ಇಲ್ಲಿರ್ತಕ್ಕಂಥ ಶಾಸಕರು ಇರ್ತಕ್ಕಂಥ 1.25 ವರ್ಷ ಒಂದು ಸೆಕೆಂಡ್ ಸಹ ನಾವು ತಪ್ಪದಂಗೆ ಕೆಲಸ ಮಾಡ್ತಕ್ಕಂಥದಕ್ಕೆ ರೆಡಿ ಇದೀವಿ. ಪಂಪ್ ಸೆಟ್ಗಳಿಗೆ 1,14,650 ಕುಟುಂಬಗಳಿಗೆ 900 ಕೋಟಿ ಸಬ್ಸಿಡಿಯನ್ನ ಕೊಟ್ಟಿರ್ತಕ್ಕಂಥದ್ದು ನಮ್ಮ ಸರ್ಕಾರ. ಸೊ ದಯಮಾಡಿ 87ರಲ್ಲಿ ಇಡೀ ರಾಜ್ಯ ಅಂತಾರಾಷ್ಟ್ರದವರೆಗೆ ಸೌಂಡ್ ಮಾಡುವಂತ ಸಾಹಿತ್ಯ ಸಮ್ಮೇಳನವನ್ನ ಇದೇ ಟೀಮು, ಇದೇ ಸರ್ಕಾರ ಯಶಸ್ವಿಯಾಗಿ ಮಂಡ್ಯದಲ್ಲಿ ಮಾಡಿದೀವಿ. ಹಾಗೆ ಗಗನಚುಕ್ಕಿ, ಭರಚುಕ್ಕಿ ಜಲಪಾತೋತ್ಸವ, ಬೂಟ್ನೂರು ಉತ್ಸವವನ್ನ ಮಾಡಿರ್ತಕ್ಕಂಥದ್ದು. ಮೊನ್ನೆ ಮದ್ದೂರಿನಲ್ಲಿ ಒಂದು ಮದ್ದೂರು ಉತ್ಸವನ ಮಾಡಿರ್ತಕ್ಕಂಥದ್ದು. ಇವತ್ತು ಎಲ್ಲ ಗಂಗಾ ಆರತಿಯನ್ನ ಪ್ರಾರಂಭ ಮಾಡ್ಲಿಕ್ಕೆ ಅನೇಕರು ಅಡಚಣೆಯನ್ನ ಪ್ರಯತ್ನ ಮಾಡಿದ್ರು. ಶ್ರೀರಂಗಪಟ್ಟಣದ ದಸರಾ ಯಶಸ್ವಿಯಾಗಿ ಮಾಡಿದೀವಿ. ಮೈಸೂರು ಬೆಂಗಳೂರು ರಸ್ತೆ ನಿಮ್ದೇ ಇತ್ತು, ನಿಮ್ದೇ ಆಡಳಿತ, ನೀವೇ ಮಾಡ್ತಾ ಇದ್ರಿ. ಅನೇಕ ಅವ್ಯವಸ್ಥೆಗಳನ್ನ ಸರಿಪಡಿಸುವಂತ ಕೆಲಸವನ್ನ ಅವತ್ ನಾವು ಅಧಿಕಾರದಲ್ಲಿ ಇರ್ಲಿಲ್ಲ. ನಮ್ಮ ದಿನೇಶ್ ಗುಡಿಗೌಡ ಒಬ್ಬ ಶಾಸಕನಾದ ಅವತ್ತೇ ಹೋರಾಟ ಮಾಡಿ ನಮ್ಮ ಸರ್ಕಾರ ಬಂದ ತಕ್ಷಣ ಎಲ್ಲ ಆಕ್ಸಿಡೆಂಟ್ಗಳನ್ನ ಕಡಿಮೆ ಮಾಡಿದೀವಿ, ಎಲ್ಲ CCTV ಹಾಕಿದೀವಿ. ಎಲ್ಲ ತರದ ಅನೇಕ ನ್ಯೂನತೆಗಳನ್ನ ಕೇಂದ್ರ ಸರ್ಕಾರದಲ್ಲಿ ಮಾಡಬೇಕಾದಂತ ಜವಾಬ್ದಾರಿಯನ್ನ ಒತ್ತಡ ತಂದು ಮಾಡ್ತಕ್ಕಂಥ ಪ್ರಯತ್ನವನ್ನ ಮಾಡಿದೀವಿ. ಪ್ರಪ್ರಥಮವಾಗಿ ಬಹಳ ವರ್ಷದ ನಂತರ SSLC ಫಲಿತಾಂಶದಲ್ಲಿ 5ನೇ ಸ್ಥಾನಕ್ಕೆ ಬಂದಿದ್ದೀವಿ. ಅದು ನಿಮ್ಮೆಲ್ಲರ ಯುವಕರ ಮತ್ತು ವಿದ್ಯಾರ್ಥಿಗಳಿಗೆ ಒಂದು ಭವಿಷ್ಯ ದೃಷ್ಟಿಯಿಂದ ನಮ್ಮ ಜಿಲ್ಲಾ ಆಡಳಿತ ಇವತ್ತು ಮಂಗಳೂರು, ಉಡುಪಿ, ಹಾಸನ ಬಿಟ್ರೆ ನಮ್ಮ ಜಿಲ್ಲೆಯನ್ನ ನಾವು ಬಂದಿದ್ದೀವಿ. ಇದನ್ನ ಅರ್ಥ ಮಾಡ್ಕೋಬೇಕು. PUC ನಲ್ಲಿ 21ನೇ ಸ್ಥಾನ ಇದ್ದದ್ದು ಮತ್ತೆ ಬೇಗೌಡ್ರೆ 10ನೇ ಸ್ಥಾನ ಅಂತ ಕಾಣುತ್ತೆ, 10, 11ನೇ ಸ್ಥಾನ ಅಂತ ಕಾಣುತ್ತೆ. ನಾವು
SSLC ನಲ್ಲಿ 5ನೇ ಸ್ಥಾನಕ್ಕೆ ನಾವು ಬಂದಿರತಕ್ಕಂಥದ್ದು. ಹೀಗೆ ನಾವು ಕೃಷಿನಲ್ಲಿ ಏನೆಲ್ಲ 3 ವರ್ಷದಲ್ಲಿ ಅದು ಫರ್ಟಿಲೈಸರ್ ಸಮಸ್ಯೆ ಬತ್ತು, ಬೀಜದ ಸಮಸ್ಯೆ ಬತ್ತು, ಬರಗಾಲ ಸಮಸ್ಯೆ ಬತ್ತು, ಎಲ್ಲವನ್ನು ಸೂಕ್ತವಾದಂತ ರೀತಿಯಲ್ಲಿ ನಿಭಾಯಿಸಿ ಇವತ್ತು ನನಗೆ ಕೊಟ್ಟ ಜವಾಬ್ದಾರಿಯನ್ನ ನಮ್ಮ ಸರ್ಕಾರ, ನಮ್ಮ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಅವತ್ತಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸೌಲಭ್ಯ ಬಸ್ ಕಬ್ಬು ಕಟಾವ್ ಇರ್ಬೋದು, ಇನ್ನೊಂದಿರ್ಬೋದು ಎಲ್ಲ ತರದ ಸೌಲಭ್ಯವನ್ನ ಈ ರಾಜ್ಯದ ಉದ್ದಗಲಕ್ಕೂ ರೈತರಿಗೆ ಕೊಟ್ಟಿರ್ತಕ್ಕಂಥದನ್ನ ನಾವು ಮಾಡಿರ್ತಕ್ಕಂಥದ್ದು. ಹಾಗೆ ದಯಮಾಡಿ ಇವತ್ತೇನು ಬರಗಾಲ ಅಂತ ಹೇಳಾಗಿದೆ, ನನಗೆ ಇದು ಇಷ್ಟ ಇರಲಿಲ್ಲ. ಆದ್ರೆ ನಮ್ಮ ರವಿ ಇಲ್ಲ ನಮಗೆ ಉತ್ತರ ಕೊಡ್ಲೇಬೇಕು ಕೆಲವರಿಗೆ ಅಂತ ಅಂದಾಗ ಅವರು ಅವರ ಸ್ನೇಹಿತರುಗಳು, ನಮ್ಮ ಪಕ್ಷದ ಅಧ್ಯಕ್ಷರು, ಜಿಲ್ಲಾಧ್ಯಕ್ಷರು ಎಲ್ಲ ಒಟ್ಟುಗೂಡಿ ಮಾಡಿದಾಗ ಉದಯ್ ಅವರು ಎಲ್ಲ ಬರೋದು ಸೂಕ್ತ ಅಂತ. ಹಾಗಾಗಿ ಇವತ್ತು ನಾನು ನರೇಂದ್ರ ಸ್ವಾಮಿ ಅವರು ಬಂದಿದ್ದೀವಿ. ಈಗಾಗಲೇ ನರೇಂದ್ರ ಸ್ವಾಮಿ ಅವರು ಮಡಿಕೇರಿಗೆ ಹೋಗಿ ಅದನ್ನ ರಿಪೋರ್ಟ್ ತಂದಿದ್ದಾರೆ. ನಾನು ಇವತ್ತು ನಾಳೆ ನಾಡಿದ್ದು ಈ ಒಂದಷ್ಟು ಜಿಲ್ಲೆನಲ್ಲಿ ಕೆಲವು ಭಾಗಕ್ಕೆ ಹೋಗಿ DC ಅವ್ರ ಜೊತೆ ನಾನು ಸರ್ಕಾರಕ್ಕೆ ಒಂದು ಬರದ ವಿಚಾರದಲ್ಲಿ ಒಂದು ರಿಪೋರ್ಟ್ ಅನ್ನ ಕೊಡಬೇಕಾಗತ್ತೆ. ಮತ್ತು ಮೇಕೆದಾಟನ್ನ ಮಾಡೇ ತೀರ್ತೀವಿ, ಆದ್ರೆ ಏನಾದ್ರೂ ತೊಂದರೆ ಆದ್ರೆ ಅದಕ್ಕೆ ಹೊಣೆ ಕೇಂದ್ರದ ಬಿಜೆಪಿ ಸರ್ಕಾರ, ಏನೇನು ಅಲ್ಲ. ಸುಪ್ರೀಂ ಕೋರ್ಟ್ ನಮ್ಮ ಪರ ಇದೆ. ಇವತ್ತು ತಮಿಳ್ನಾಡಿನವರು ಒಂದು ಹಂತದಲ್ಲಿ ಕೈ ಬಿಟ್ಟಿದ್ದಾರೆ. ಆದ್ರೆ ಫಾರೆಸ್ಟ್ ಕ್ಲಿಯರೆನ್ಸ್ ಇವತ್ತು ಕೇಂದ್ರ ಸರ್ಕಾರ ಮಾಡಬೇಕು. ನೀವೇನಾದ್ರು ಈ ಕರ್ನಾಟಕಕ್ಕೆ ಕೆಟ್ಟದನ್ನು ಮಾಡಬೇಕು ಅಂದ್ರೆ, ನೀವೇನಾದ್ರು ಇಲ್ಲಿಯ ಲೋಕಸಭಾ ಸದಸ್ಯಗಳು ಬಿಜೆಪಿ ಮತ್ತು JDS-ನವರು ಇವ್ರಿಗೆ ಏನಾದ್ರು ಹೆಸರು ಬರುತ್ತೆ ಅಂತ ಹೇಳಿ ನಮ್ಮ ಮೇಕೆದಾಟ ನಿಲ್ಲಿಸುವಂತ ಪ್ರಯತ್ನ ಮಾಡಿದ್ರೆ ನಿಮ್ಗೆ ಈ ಶಾಪ ಯಾವತ್ತು ತಟ್ಟುತ್ತೆ. ಈ ರಾಜ್ಯದ ಕುಡಿಯೋ ನೀರಿಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಯೋಜನೆ ಈ ಭಾಗದಲ್ಲಿ ಕುಡಿಯೋ ನೀರಿಗೆ ಮೇಕೆದಾಟ ಆದ್ರೆ ನಮಗೆ ರೈತರಿಗೆ ಇಲ್ಲಿರ್ತಕ್ಕಂಥ ನೀರು ಹರಿಸಕ್ಕೆ ಅನುಕೂಲ ಆಗತ್ತೆ. ಇದನ್ನ ನೀವೆಲ್ಲರೂ ಸಹ ಅರ್ಥ ಮಾಡ್ಕೋಬೇಕು ಅಂತ ಹೇಳ್ತಾ, ನಾನು ಕೊನೆಯದಾಗಿ ನಮಗೆ ಮುಂದೆ ಇರ್ತಕ್ಕಂಥದ್ದು ಮುಂದಿನ ಸ್ಥಳೀಯ ಚುನಾವಣೆಗಳು, ಮೊದಲ ಆದ್ಯತೆ ಆ ಚುನಾವಣೆಗೆ ನಾನು ನರೇಂದ್ರ ಸ್ವಾಮಿಯವರು, ಶಾಸಕರು, ನಮ್ಮ ಪಕ್ಷದ ಅಧ್ಯಕ್ಷಗಳು, ಎಲ್ಲ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷಗಳು ನಿಮ್ ಜೊತೆ ನಿಲ್ತೀವಿ. ಏನೇ ಇದ್ರು ಕೈ ಜೋಡಿಸ್ತೀವಿ. ನೀವೆಲ್ಲರೂ ಸಹ ಚುನಾವಣೆ ನಮ್ಮ ಪಕ್ಷದ ಬೆಂಬಲಿತ ಪಂಚಾಯತಿ ಅಭ್ಯರ್ಥಿಗಳಾಗ್ಬೇಕು. ಜಿಲ್ಲಾ ಪಂಚಾಯತ್, ತಾಲೂಕ್ ಪಂಚಾಯತಿ ನಮ್ಮವರಾಗ್ಬೇಕು. ಪುರಸಭೆ, ನಗರಸಭೆ, ಟೌನ್ ಪಂಚಾಯತಿ ಕಾಂಗ್ರೆಸ್ಸಿನ ಪಾಲಾಗ್ಬೇಕು. ಮುಂದೆ ಅದನ್ನ ನಾವು ಅಭಿವೃದ್ಧಿಗೆ ಅನುಕೂಲ ಆಗತ್ತೆ, ಕೈ ಜೋಡಿಸ್ತಕ್ಕಂಥದಕ್ಕೆ ಅನುಕೂಲ ಆಗತ್ತೆ. ಆ ನಿಟ್ಟಿನಲ್ಲಿ ನೀವೆಲ್ಲರೂ ಸಹ ಕೈ ಜೋಡಿಸ್ತೀರಾ, ನಾವು ನಿಮ್ ಜೊತೆ ಇರ್ತೀವಿ. ಹೊಸ ಮುಖ್ಯಮಂತ್ರಿಗಳೇನು 7 ತಿಂಗಳಾಗಿದೆ, ಅವರ ಕೆಲಸ ನೋಡಿದ್ದೀರಾ, ಅವರ ಕಮಿಟ್ಮೆಂಟ್ ನೋಡಿದಿರಾ, ಅವ್ರ ದುಡಿಮೆ ನೋಡಿದಿರಾ, ಅವ್ರ ತಾಳ್ಮೆ ನೋಡಿದಿರಾ, ಅವ್ರ ಸಿದ್ದರಾಮಯ್ಯನವ್ರ ಜೊತೆ ಯಾವ ರೀತಿ ನಡವಳಿಕೆ ಇದೆ, ಕೇಂದ್ರ ಸರ್ಕಾರ ನಮ್ಮ AICC ಜೊತೆ ಯಾವ ರೀತಿ ಇದ್ದಾರೆ, ಅಥವಾ ಶಾಸಕರ ಜೊತೆ ಅವರು ಯಾವತ್ತು ನಾನು ಮುಖ್ಯಮಂತ್ರಿ ಅನ್ನೋ ಗತ್ತನ್ನ ತೋರ್ಸಲ್ಲ, ನಾನು ಕಾರ್ಯಕರ್ತನಾಗಿ ನಿಮ್ ಜೊತೆ ಇರ್ತೀನಿ ಅಂತ ಹೇಳಿ. ಅದಕ್ಕಿಂತ ಮತ್ತೊಂದು ಬೇಕಿಲ್ಲ. ಸಿದ್ದರಾಮಯ್ಯನವರು ಬಹಳ ಸಂತೋಷವಾಗಿ ಇಡೀ ದೇಶ ನೋಡ್ತಿತ್ತು, ಇಡೀ ರಾಜ್ಯ ನೋಡ್ತಿತ್ತು. ಬಿಜೆಪಿಯವರು ಏನೋ ಆಗ್ಬಿಡುತ್ತೆ, ಪವರ್ ಬದಲಾವಣೆ ಬಂದ್ರೆ ಏನೋ ಆಗ್ಬಿಡುತ್ತೆ ಅಂತ ಎಷ್ಟು ಅನ್ಯೋನ್ಯವಾಗಿ ಹೆಗಲ ಮೇಲೆ ಕೈ ಹಾಕೊಂಡು ಸಿದ್ದರಾಮಯ್ಯನವರು ಇವತ್ತು DK ಶಿವಕುಮಾರ್ಗೆ ಪವರ್ ಹ್ಯಾಂಡ್ ಓವರ್ ಮಾಡಿದ್ದಾರೆ. ಸಣ್ಣ ಪುಟ್ಟ ಗಂಡ ಹೆಂಡತಿ ಮಧ್ಯದಲ್ಲೇ ಇರುತ್ತೆ, ಅಣ್ಣ ತಮ್ಮದಿರ ಮಧ್ಯೆ ಇರುತ್ತೆ, ಅಪ್ಪ ಮಕ್ಕಳ ಮಧ್ಯೆ ಇರುತ್ತೆ. ಇಂಥದ್ದು ಒಂದು ಪಕ್ಷದಲ್ಲಿ, ಒಂದು ರಾಷ್ಟ್ರೀಯ ಪಕ್ಷದಲ್ಲಿ ಸಣ್ಣದನ್ನ ನೀವು ದೊಡ್ಡದು ಮಾಡಕ್ ಹೋಗ್ತೀರಾ. ನಿಮ್ಗೆ ಮುಂದೆ ನಿಮ್ದೇನೋ ಕಾರ್ಯಕ್ರಮ ಇಲ್ಲದೆ ಇರೋದನ್ನ ನೀವು ಮಾಡ್ತಕ್ಕಂಥದ್ದು ಮಾಡ್ತೀರಾ. ದಯಮಾಡಿ ಇದನ್ನೆಲ್ಲ ಬಿಟ್ಟು ಈ ರಾಜ್ಯದ ಜನರ ಅಧಿಕಾರಿಗೋಸ್ಕರ ಬನ್ನಿ. ನಾವಂತೂ ಇರ್ತಕ್ಕಂಥ 1.25 ವರ್ಷ ಹಗಲಿರುಳು ನಾನು ಇಲ್ಲಿವರೆಗೆ ನಾನು ಹೇಳ್ತಾ ಬಂದೆ ನಮ್ಮ ದಿನೇಶ್ ಗುಡಿಗಣ್ಣಿ, ನಾನು ಇಲ್ಲಿವರೆಗೆ ಮಾಡಿದ ರಾಜಕಾರಣ, ಇಲ್ಲಿವರೆಗೆ ಮಾಡಿದ ಕೆಲಸ ಅಲ್ಲ. ಇನ್ನು ಮುಂದೆ 1.25 ವರ್ಷದಲ್ಲಿ ನಾವು ತೋರ್ಸನ ಮಾಡಬೇಕು ಸೇವೆನ ಅಂತ ಹೇಳಿದೀನಿ. ನಿಮ್ಮೆಲ್ರಿಗೂ ನಮಸ್ಕಾರ. ಇವತ್ತು ವಿಶೇಷವಾಗಿ ಉದಯರಿಗೆ, ರವಿಯವರಿಗೆ, ರವಿ ಜೊತೆ ಕೈ ಜೋಡಿಸ್ತಂತ ಎಲ್ಲರಿಗೂ ನಾನು ನರೇಂದ್ರ ಸ್ವಾಮಿ ಅವರಿಂದ ಸಾಷ್ಟಾಂಗ ನಮಸ್ಕಾರಗಳು. ನಿಮ್ಮ ಈ ಒಂದು ಪ್ರೀತಿಗೆ ಚಿರಋಣಿ ಆಗಿರ್ತೀವಿ ಅಂತ ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ.